ಈ ದಿನ ನನಗೆ ಪ್ರಥಮ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಪ್ರಥಮ ಚಿಕಿತ್ಸೆ ಅಂತ ಎಲ್ಲರಿಗೂ ಗೊತ್ತಿರ್ತಾನೆ. ಪ್ರಥಮ ಚಿಕಿತ್ಸೆಯನ್ನ ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಅಂದ್ರೆ ಯಾವ ಸಂದರ್ಭದಲ್ಲಿ ದೇಹದಲ್ಲಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಲ್ಲಿ ಅಥವಾ ಯಾವ ಏನೇ ಸಂದರ್ಭ ನಡೆದಂತಹ ಸಂದರ್ಭದಲ್ಲಿ ಅಪಘಾತ ಆಗಿರ್ಬೋದು ಅಥವಾ ಇನ್ಯಾವುದೇ ಸಂದರ್ಭದಲ್ಲಿ ಏನೇನಾಗಿತ್ತು ಆವಾಗ ಚಿಕಿತ್ಸೆ ಅಂದ್ರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ಆ ಸ್ಥಳದಲ್ಲಿ ಪ್ರಥಮವಾಗಿ ನೀಡುವಂತಹದನ್ನ ಪ್ರಥಮ ಚಿಕಿತ್ಸೆ ಅಂತೀವಿ. ಅದೇ ರೀತಿಯಾಗಿ ನೀವೆಲ್ಲರೂ ಪ್ರಥಮ ಚಿಕಿತ್ಸೆ ಅಂದ್ರೆ ಏನೋ ತಿಳ್ಕೊಂಡಿರ್ತೀರ ಅಂದ್ಕೊಂಡಿದೀವಿ. ಅಂದ್ರೆ ನಿಮಗೆ ಆಟ ಆಡುವಂತ ಸಂದರ್ಭದಲ್ಲಿ ಅಂದ್ರೆ ನೀವು ಆಟ ಆಡುವಂತ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಇದ್ದಂತ ಸಂದರ್ಭದಲ್ಲಿ ಕೈ ಕಾಲು ಕೆತ್ತುತ್ತೆ, ಹೌದಾನೆ? ಕೆತ್ತಿದಂತ ಸಂದರ್ಭದಲ್ಲಿ ಕರೆಕ್ಟ್ ಕಟ್ಟುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ತೀವಿ? ನೀವೆಲ್ಲ ಏನ್ ಮಾಡ್ತೀವಿ? ಸ್ವಲ್ಪ ಮಣ್ಣು ಹಾಕಿರ್ತೀರಿ, ಅದು ಪ್ರಥಮ ಚಿಕಿತ್ಸೆ. ತದನಂತರ ಆಮೇಲೆ ಏನ್ ಮಾಡ್ತೀರಿ? ಅಲ್ಲೇ ಇರ್ತಕ್ಕಂಥ ಏನು ಫಸ್ಟ್ ಏಡ್ ಕಿಟ್ ಅಂತ ಇರುತ್ತೆ, ಅಂದ್ರೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ. ಅದರಲ್ಲಿ ಏನೇನಿರುತ್ತೆ ಅಂದ್ರೆ ಆಯಿಂಟ್ಮೆಂಟ್ ಅಂದ್ರೆ ಮುಲಾಮು, ಹತ್ತಿ, ಕಾಟನ್ ಅಂದ್ರೆ ಬ್ಯಾಂಡ್ ಅಂದ್ರೆ ಬ್ಯಾಂಡ್ ಸುತ್ತಲ್ಲ, ಕ್ರೇಪ್ ಬ್ಯಾಂಡ್ ಅಥವಾ ಪ್ಲಾಸ್ಟಿಕ್ ಆ ತರ ಇರುತ್ತೆ. ಅದೇ ರೀತಿಯಾಗಿ ಅದನ್ನ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತೀವಿ. ಅಂದ್ರೆ ಪೆಟ್ಟಿಗೆಯಲ್ಲಿ ಈ ರೀತಿಯಾದಂತಹ ವಸ್ತುಗಳನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಜ್ವರಕ್ಕೆ ಸಂಬಂಧಪಟ್ಟಂತಹ ಔಷಧಿ ಅಂದ್ರೆ ಟ್ಯಾಬ್ಲೆಟ್ಗಳು ಅಥವಾ ಗುಳಿಗೆಗಳು, ಮಾತ್ರೆಗಳು ಅಂತಲ್ಲ, ಅದು ಸಹ ಇರುತ್ತೆ. ಅದೇ ರೀತಿಯಾಗಿ ಶೀತ, ನೆಗಡಿ ಮತ್ತೆ ವಾಮಿಟ್ ಅಂದ್ರೆ ವಾಂತಿ ಮತ್ತು ಬೇದಿ, ಡಿಸೆಂಟ್ರಿ ಅಂತಲ್ಲ, ಈ ಸಂಬಂಧಪಟ್ಟಂತಹ ಅಂತ ಮಾತ್ರೆಗಳನ್ನ ಆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಆ ಅದನ್ನ ಯಾವ ಸಡನ್ ಆಗಿ ಹೇಳಿದಲ್ಲ, ಯಾವುದು ಅಂದ್ರೆ ಆಟ ಆಡೋ ಸಂದರ್ಭದಲ್ಲಿ, ಗಾಯವಾದ ಸಂದರ್ಭದಲ್ಲಿ ಸಡನ್ ಆಗಿ ಅವಾಗ ಏನ್ ಮಾಡ್ತೀವಿ? ತಕ್ಷಣ ಆಟ ಆಡೋ ಸಂದರ್ಭ ಮಣ್ಣು ಹಾಕಿರ್ತೀವಿ. ಅದನ್ನ ತಕ್ಷಣ ಹೊರ ಬಂದಾದ್ಮೇಲೆ ಡಿಹೈಡ್ರೇಟ್ ಅಂತ ಇರುತ್ತೆ, ಅದನ್ನ ತಗೊಂಡಾದ್ರೆ ವಾಟರ್ ಇರುತ್ತೆ, ವಾಟರ್ ಟೈಪ್ ಅದು. ಅದ್ರ ಮೇಲೆ ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಏನ್ ಮಣ್ಣು ಹಾಕೊಂಡಿರ್ತಾರ ಅದೆಲ್ಲ ನೀರಿನ ರೀತಿಯಲ್ಲಿ ಹೊರಗೆಲ್ಲ ಚೆಲ್ಲುತ್ತೆ. ಅದನ್ನ ಕ್ಲೀನ್ ಆಗಿ ಒರೆಸ್ಬೇಕು. ಆಮೇಲೆ ಬಂದಾದ್ಮೇಲೆ ಅದನ್ನ ಹತ್ತಿಯನ್ನ ತೆಗೆಸ್ಕೊಂಡು ಕ್ಲೀನ್ ಆಗಿ ಒರೆಸುವ ಮುಖಾಂತರ ಏನ ಗಾಯ ಆಗಿರ್ತಾರ ಆ ಜಾಗಕ್ಕೆ ಏನ್ ಮುಲಾಮನ್ನ ಹಚ್ಚುವುದರ ಮುಖಾಂತರ ಅಥವಾ ಆಯಿಂಟ್ಮೆಂಟ್ ಅಂತೀವಲ್ಲ, ಹಚ್ಚುವುದರ ಮುಖಾಂತರ ಅದನ್ನ ಕ್ಲೀನ್ ಆಗಿ ಹಚ್ಚಿ ಅದ್ರ ಮೇಲೆ ಬಟ್ಟೆಯನ್ನ ಇಡುವುದರ ಮುಖಾಂತರ ಕ್ಲೀನ್ ಆಗಿ ಬ್ಯಾಂಡೇಜ್ ಅನ್ನ ಸುತ್ತುತ್ತಾರೆ ಅಥವಾ ಪ್ಲಾಸ್ಟರ್ ಹಾಕ್ತಾರೆ. ಇದನ್ನ ಪ್ರಥಮ ಚಿಕಿತ್ಸಾ ಅಂದ್ರೆ ಆ ಸ್ಥಳದಲ್ಲಿಯೇ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಥಮವಾಗಿ ಅಂದ್ರೆ ಮೊದಲಿಗೆ ಬಹಳ ದೊಡ್ಡದಾಗಿದ್ರೆ ಅದನ್ನ ನಂತರವಾಗಿ ಹಾಸ್ಪಿಟಲ್ ತೋರಿಸ್ಕೊಂಡ ಮುಖಾಂತರ ಅದಕ್ಕೆ ಚಿಕಿತ್ಸೆಯನ್ನ ತಗೊಳ್ತದೆ. ಅದೇ ರೀತಿ ಪ್ರಥಮವಾಗಿ ಅಂದ್ರೆ ಆದಂತಹ ಸ್ಥಳದಲ್ಲಿ ಪ್ರಥಮವಾಗಿ ನೀಡುವಂತದನ್ನ ಪ್ರಥಮ ಚಿಕಿತ್ಸೆ ಅಂತಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಉಪಯೋಗಿಸ್ತಾರೆ. ಯಾವ ಟೈಮ್ನಲ್ಲಿ ಅಂತಂದ್ರೆ ಹಾವು ಕಚ್ಚಿದಾಗ, ಅದೇ ರೀತಿಯಾಗಿ ನೀರಿನಲ್ಲಿ ಮುಳುಗಿದಂತ ಸಂದರ್ಭದಲ್ಲಿ ಮತ್ತು ಪ್ರಾಣಿಗಳು ಕಚ್ಚಿದಾಗ, ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಆ ಸಮಯ ಆದಂತಹ ಸಂದರ್ಭದಲ್ಲಿ ಸಹ ಕೆಲವೊಂದು ಪರಿಣಾಮಕಾರಿಯಾಗಿರುವಂತಹ ಚಿಕಿತ್ಸೆಯನ್ನ ಆ ಸ್ಥಳದಲ್ಲಿಯೇ ನೀಡುವುದರ ಮುಖಾಂತರ ಅವರನ್ನ ಸಾವಿನ ದವಡೆಯಿಂದ ತಪ್ಪಿಸುವುದರ ಮುಖಾಂತರ ಚಿಕಿತ್ಸೆಯನ್ನು ನೀಡಿ ಮುಂದೆ ಹೆಚ್ಚುವರಿ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಇದನ್ನ ನಾವು ಪ್ರಥಮ ಚಿಕಿತ್ಸೆ ಅಂದ್ರೆ ಆದಂತಹ ಸಂದರ್ಭದಲ್ಲಿ ಅಪಘಾತ ಆಗಿರ್ಬೋದು ಅಥವಾ ಆಟ ಆಡುವಂತ ಸಂದರ್ಭ ಆಗಿರ್ಬೋದು ಅಥವಾ ಹಾವು ಕಚ್ಚಿದಂತಹ ಸಂದರ್ಭ ಆಗಿರ್ಬೋದು ಅಥವಾ ನೀರಿನಲ್ಲಿ ಮುಳುಗಿ ಅವರನ್ನು ವಾಪಸ್ ದಡಕ್ಕೆ ಮುಳಿದಂತ ವ್ಯಕ್ತಿಯನ್ನ ದಡಕ್ಕೆ ತಂದು ಅವರಿಗೆ ಚಿಕಿತ್ಸೆ ಆ ಸ್ಥಳದಲ್ಲಿ ಚಿಕಿತ್ಸೆ ನೀಡುವುದರ ಮುಖಾಂತರ ಆಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿ ಅಂದ್ರೆ ನಾಯಿ ಅಥವಾ ಬೇರೆ ಬೇರೆ ಇನ್ನೇನು ಇರ್ತಾವಲ್ಲ ಅಂತ ಬೆಕ್ಕು, ನರಿ ಅಂತ ಬೇರೆ ಬೇರೆ ಪ್ರಾಣಿಗಳು ಇರ್ತಾವ, ಅವು ಕಚ್ಚಿದಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸೆ ನೀಡುವುದು. ಅದೇ ರೀತಿಯಾಗಿ ಹೃದಯಾಘಾತಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿಯೇ ಪ್ರಥಮವಾಗಿ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಅವರನ್ನ ದೊಡ್ಡ ಅಪಾಯದಿಂದ ತಪ್ಪಿಸುವುದರ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನು ನೀಡಿ ಹೆಚ್ಚುವರಿ ಚಿಕಿತ್ಸೆಯನ್ನು ನೀಡುವುದು. ಅಂದ್ರೆ ಪ್ರಥಮ ಚಿಕಿತ್ಸೆಯನ್ನ ಅಪಘಾತ ಆದಂತಹ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಮೂರನೇದೇ ಅದು ನೀರಿನಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ, ಅಂದ್ರೆ ಬಟ್ಟೆ ತೊಳೆಯಕ್ಕೆ ಹೋಗಿರ್ತಾರೆ ಅಥವಾ ಈಜು ಹೊಡೆಯುವಂತಹ ಸಂದರ್ಭದಲ್ಲಿ ಈಜು ಬರೋದಿರಲ್ಲ ಅಂತವರನ್ನ ನೀರಿನಲ್ಲಿ ಮುಳುಗಿದಂತಹ ಸಂದರ್ಭದಲ್ಲಿ
ಅದೇ ರೀತಿಯಾಗಿ ಬೆಂಕಿ ಹಚ್ಚುತ್ತದೆ ಅಂದ್ರೆ ಬೆಂಕಿ ಹಚ್ಚಿದಂತಹ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆ ಇರುವುದು. ಅದೇ ರೀತಿಯಾಗಿ ಪ್ರಾಣಿ ಪಕ್ಷಿಗಳು ಅಂದ್ರೆ ನಾಯಿ, ಬೆಕ್ಕು ಈ ರೀತಿಯಾದ ಇನ್ನೂ ಇತರೆ ರೀತಿಯ ಪ್ರಾಣಿಗಳು, ಅದೇ ರೀತಿಯಾಗಿ ಪಕ್ಷಿಗಳು ಕೂಗಿದಂತಹ ಸಂದರ್ಭದಲ್ಲಿ, ಅದೇ ರೀತಿಯಾಗಿ ಹೃದಯಾಘಾತಕ್ಕೆ ಒಳಗಾದಂತಹ ಅಂದ್ರೆ ಹಾರ್ಟ್ ಅಟ್ಯಾಕ್. ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಹೃದಯಾಘಾತಕ್ಕೆ ಒಳಗಾಗ್ತಿರ್ತಾರೆ ಎಲ್ಲರೂ ಬಹಳ ಜನ. ಇದನ್ನ ಫಸ್ಟ್ ಏಡ್ ಮಾಡೋದ್ರ ಮುಖಾಂತರ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಅಂತಾರೆ. ಹೃದಯಾಘಾತ ಇದನ್ನ ಈ ಸಂದರ್ಭದಲ್ಲಿ ಇವರಿಗೆ ಪ್ರಥಮವಾಗಿ ಚಿಕಿತ್ಸೆಯನ್ನ ನೀಡುವುದರ ಮುಖಾಂತರ ಅವರ ಜೀವವನ್ನ ಕಾಪಾಡುವುದರ ಮುಖಾಂತರ, ಅಂದ್ರೆ ಆ ಸ್ಥಳದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯೋಕ್ಕಿಂತ ಮುಂಚೆ ಅಥವಾ ಹೆಚ್ಚುವರಿ ಚಿಕಿತ್ಸೆಯನ್ನ ನೀಡುವುದಕ್ಕಿಂತ ಮುಂಚೆ ಇವರಿಗೆ ಆ ನಡೆದಂತಹ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನೀಡುವುದರ ಮುಖಾಂತರ ಅವರ ಜೀವವನ್ನ ಕಾಪಾಡುವ ಮುಖಾಂತರ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗುವುದು. ಅದನ್ನ ನಾವಿಲ್ಲಿ ಪ್ರಥಮ ಚಿಕಿತ್ಸೆ. ಅಪಘಾತ ಅಂದ್ರೆ ರೋಡ್ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ನಮಗೆ ನಾವು ನಡ್ಕೊಂಡು ಹೋಗ್ತಿರ್ತೀವಿ, ಅದರಿಂದ ಎದುರಿಂದ ಬರ್ತಕ್ಕಂಥ ವೆಹಿಕಲ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಅಥವಾ ಸೈಕಲ್ ಆಗಿರ್ಬೋದು, ಯಾವುದೇ ಕಡೆಯಲ್ಲಿ ನಮಗೆ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಅಪಘಾತ ಆಗುತ್ತೆ. ಹೌದಾನೆ? ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಮೋಸ್ಟ್ ಆಫ್ ಆಲ್ ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂಥ ಎಲ್ಲಾ ವಾಹನಗಳಲ್ಲಿ ಅಂದ್ರೆ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ನೋಡಿರ್ತೀರಲ್ಲ ಅದರೊಳಗೆ ಅಪಘಾತ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ ಇಟ್ಟಿರ್ತಾರೆ. ಅವ್ರು ನೋಡಿರ್ತಾರಲ್ಲ, ಡ್ರೈವರ್ ಸೀಟ್ ಭಾಗ ಅಥವಾ ಕೆಳಭಾಗದಲ್ಲಿ ಅದಕ್ಕೆ ಒಂದು ಬಾಕ್ಸ್ ಅನ್ನ ಇಟ್ಟು ಮುಖಾಂತರದಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನ ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅಪಘಾತದ ಸಂದರ್ಭದಲ್ಲಿ ಅವರಿಗೆ ತಕ್ಷಣ ಅಲ್ಲಿರ್ತಕ್ಕಂಥ ಪ್ರಥಮ ಚಿಕಿತ್ಸೆಯಿಂದ ಪೆಟ್ಟಿಗೆಯಿಂದ ತೆಗೆದಂತ ಏನು ಆಯಿಂಟ್ಮೆಂಟ್ ಆಗಿರ್ಬೋದು, ಅದೇ ರೀತಿಯಾಗಿ ಹತ್ತಿ ಇರ್ತಾರೆ ಕಾಟನ್, ಅದೇ ರೀತಿಯಾಗಿ ಬ್ಯಾಂಡೇಜ್ ಅನ್ನ ಟ್ರೀಟ್ ಮಾಡೋದ್ರ ಮುಖಾಂತರ ಅವ್ರನ್ನ ಆ ಸಂದರ್ಭದಲ್ಲಿ ಟ್ರೀಟ್ ಮಾಡಿ ಮುಂದಿನ ಚಿಕಿತ್ಸೆಗೆ ಕಳಿಸ್ತಾರೆ. ಅದೇ ರೀತಿಯಾಗಿ ಅಪಘಾತ ಆದಂತಹ ಸಂದರ್ಭದಲ್ಲಿ ಇರ್ತಕ್ಕಂಥವ್ರನ್ನ ರಕ್ಷಿಸುವುದರ ಮುಖಾಂತರ ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ಅವರನ್ನ ರಕ್ತವನ್ನ ಸುರಿಯುವುದನ್ನ ತಡೆಗಟ್ಟುವುದರ ಮುಖಾಂತರ, ಅಂದ್ರೆ ಅಪಘಾತ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕೈಗಳೆಲ್ಲ ತೆರೆಸಿರ್ತವೆ, ಏಟ್ ಬಿದ್ದಿರುತ್ತೆ, ಫ್ರಾಕ್ಚರ್ ಆಗಿರ್ತವೆ, ಅಥವಾ ಇಲ್ಲೇನಾಗಿರ್ತಂದ್ರೆ ಇಲ್ಲ ಕೈ ಕೊಯ್ಬಿಟ್ಟು ರಕ್ತ ಇಳಿತಿರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡುವುದರ ಮುಖಾಂತರ, ಅದೇ ರೀತಿಯಾಗಿ ತಕ್ಷಣ ಸಂದರ್ಭದಲ್ಲಿ ಕೈ ಅಥವಾ ಕಾಲು ಟ್ವಿಸ್ಟ್ ಆಗಿರ್ತವೆ ಅಥವಾ ಮುರಿದಿರ್ತವೆ, ಅವಾಗ ಈ ರೀತಿ ಅಗಲಾಡ್ತಾ ಇರ್ತವೆ. ಒಂದು ನೋಡಿರ್ತೀರ ಆಕ್ಸಿಡೆಂಟ್ ಆದ ಅಪಘಾತ ಸಂದರ್ಭದಲ್ಲಿ ಅವ್ರಿಗೆ ಏನಾಗುತ್ತೆ ತಕ್ಷಣ ಅವ್ರನ್ನ ಜಾಯಿಂಟ್ ಅನ್ನ ಮಾಡಬೇಕಂದ್ರೆ ಬಿಸಿ ಇರ್ಬೇಕು ಅವ್ರ ಬಾಡಿ. ತಣ್ಣಗಾದಾಗ ನಾವು ಏನಾಗುತ್ತೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಹೊತ್ತು ಎಷ್ಟೋ ನಿಮಿಷ ಒಂದು ಗಂಟೆ ಆದ್ಮೇಲೆ ಅವಾಗ ಏನಾಗುತ್ತೆ ಬಾಡಿ ಇರ್ತಕ್ಕಂಥ ಟೆಂಪರೇಚರ್ ಕಮ್ಮಿ ಆಗುತ್ತೆ, ಅಂದ್ರೆ ತಣ್ಣಗಾಗುತ್ತೆ. ಅವಾಗ ಸಡನ್ ಆಗಿ ಕುಂದಿಸಕ್ಕಾಗಲ್ಲ. ಅಂದ್ರೆ ಏನು ಜಾಯಿಂಟ್ ಅಥವಾ ಆಕ್ಸಿಡೆಂಟ್ ಆಗಿರ್ತಾವಲ್ಲ, ಕೈ ಕಾಲು ಇರ್ತಲ್ಲ ಅಂತ ಸಂದರ್ಭದಲ್ಲಿ, ಅದೇ ಸಂದರ್ಭ ಬಿಸಿ ಇದ್ದಂತ ಸಂದರ್ಭದಲ್ಲಿ ಅವನ್ನ ಆಕ್ಸಿಡೆಂಟ್ ಆಗಿದ ವಾಸ್ತವ ಪರಿಸ್ಥಿತಿಗೆ ಸಮಸ್ಥಿತಿಗೆ ತರುವುದ್ರ ಮುಖಾಂತರ ಈ ರೀತಿಯಾಗಿ ಕೈ ಅಂತ ಫ್ರಾಕ್ಚರ್ ಆದಾಗ ಈ ರೀತಿ ಇಟ್ಬಿಟ್ರೆ ಅವಾಗ ತಕ್ಷಣ ಅವರಿಗೆ ಏನಾಗುತ್ತೆ ಜಾಯಿಂಟ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಅಂದ್ರೆ ಹೆಚ್ಚುವರಿ ಚಿಕಿತ್ಸೆಯನ್ನ ನೀಡಲು ಆಸ್ಪತ್ರೆ ಸೇರಿದಂತ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಸಡನ್ ಆಗಿ ಸ್ವಲ್ಪ ತೊಂದರೆ ಒಳಗಾಗುತ್ತೆ. ಅಂದ್ರೆ ಚಿಕಿತ್ಸೆ ನೀಡ್ತಾರೆ. ಇತ್ತೀಚಿನ ಆಧುನಿಕ ಚಿಕಿತ್ಸಾ ಪದ್ಧತಿ ಪ್ರಕಾರ ಅವ್ರನ್ನ ಏನೇ ದೇಹದಲ್ಲಿರ್ತಕ್ಕಂಥ ಏನು ಮೂಳೆಗಳಿರ್ತಾವಲ್ಲ, ಫ್ರಾಕ್ಚರ್ ತುಂಡಾಗಿರ್ತಾವ ಅಂತವನ್ನ ಜಾಯಿಂಟ್ ಮಾಡೋದ್ರ ಮುಖಾಂತರ ರೀಪ್ಲೇಸ್ಮೆಂಟ್ ಮಾಡೋದ್ರ ಮುಖಾಂತರ ಅಂದ್ರೆ ಸೇರಿಸೋದ್ರ ಮುಖಾಂತರ ಅವರಿಗೆ ಚಿಕಿತ್ಸೆ ನೀಡ್ತಾರೆ. ಮುಂಚೆ ಏನಿತ್ತು ಆ ತರ ಚಿಕಿತ್ಸೆ ಇರಲಿಲ್ಲ. ಈ ರೀತಿಗೆ ಇತ್ತೀಚಿನ ದಿನಗಳಲ್ಲಿ ಏನೇ ಆಕ್ಸಿಡೆಂಟ್ಸ್ ಅಂದ್ರೆ ಕಾಲು ಮುರಿದಿದ್ರು ಸಹ ಅದನ್ನ ಕೈ ಮುರಿದು ಸಹ ಜಾಯಿಂಟ್ ಮಾಡುವಂತ ಚಿಕಿತ್ಸೆಯನ್ನ, ಆಧುನಿಕ ಚಿಕಿತ್ಸೆಯನ್ನ ನಾವು ಇತ್ತೀಚಿನ ದಿನಮಾನಗಳಲ್ಲಿ ನೋಡ್ತಾ ಇರ್ತಾರೆ. ಕೇಳಿರ್ತಿರ್ತಾರೆ ಬಹಳ ಜನ ಎಲ್ಲ ಕೇಳಿದ್ರೆ ಹಿಂಗೆಲ್ಲ ತುಂಡಾಗಿತ್ತಪ್ಪ, ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಕೈ ಕಾಲೆಲ್ಲ ಮುರಿದಿದ್ವು, ಅದೆಲ್ಲ ಆಗಿದ್ದು, ಅವನ್ನೆಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು, ಮೊದಲೆಲ್ಲ ಬರಲ್ಲ ಅಂತಿದ್ರು, ಈಗೆಲ್ಲ ಜೋಡಿಸ್ಬಿಟ್ಟು ಹಂಗಿದ ನಾರ್ಮಲ್ ಸ್ಥಿತಿಯಲ್ಲಿ ಅದೇ ರೀತಿ ಏನೋ ಅಲ್ಲ ಆ ರೀತಿಯಾಗಿ ಇದನ್ನಂತ ಕೇಳಿರ್ತಾನೆ. ಇದನ್ನ ಅಪಘಾತ ಆದಂತಹ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡುವ ಮುಖಾಂತರ ಒಂದು ಬಟ್ಟೆಯನ್ನ ಕಟ್ಟುವುದರ ಮುಖಾಂತರ ಈ ರೀತಿಯಾಗಿ ಸಮಸ್ಥಿತಿಯಲ್ಲಿ ಅದನ್ನ ಅಗಲಾಗಲಿದ್ದಾಗೆ ಅವನ್ನ ಆದ ಸಂದರ್ಭದಲ್ಲಿ ತತ್ಕ್ಷಣನೇ ಏನು ಮಾಡ್ತಾರೆ ಅಂದ್ರೆ ಹಾಸ್ಪಿಟಲ್ ಸೇರಿಸಿ ಅದೇನು ಪ್ಲೇಸ್ಗಳು ಇರ್ತಾವಲ್ಲ ಅದು ರಿಪ್ಲೇಸ್ಮೆಂಟ್ ಆಪರೇಷನ್ ಮಾಡೋ ಮುಖಾಂತರ ಅವನ್ನ ನೀಡ್ತಕ್ಕಂಥದ್ದನ್ನ ಫಸ್ಟ್ ಇಲ್ಲಿ ನಾವು ಪ್ರಥಮ ಚಿಕಿತ್ಸೆ ಮಾಡಿರ್ತಾರೋ, ಹಾಗಾಗಿ ಮುಂದೆ ಅಲ್ಲಿ ಅವರಿಗೆ ಹೆಚ್ಚುವರಿ ಚಿಕಿತ್ಸೆ ನೀಡಲು ಸಹ ಅನುಕೂಲ ಆಗುತ್ತೆ. ಅದೇ ರೀತಿಯಾಗಿ ಹಾವು ಕಚ್ಚಿದಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನೋಡಿರ್ತೀವಿ, ಹಳ್ಳಿಗಳೆಲ್ಲ ನೋಡಿರ್ತೀವಿ, ಹಾವು ಕಚ್ಚಿದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ನಾವು ಈಗ ಹೋಗಿರ್ತೀವಿ, ಹೊಲಕ್ಕೆ ಹೋಗಿರ್ತೀವಿ, ಹಾವು ಕಚ್ಚಿತಪ್ಪ, ಆ ಸಂದರ್ಭದಲ್ಲಿ ಏನ್ ಟ್ರೀಟ್ಮೆಂಟ್ ಮಾಡ್ತಾರೆ,
ಹಾ ಏನ್ ಮಾಡ್ತಾರೆ ಹೇಳು? ಬಟ್ಟೆ ಹಾವು ಕಚ್ಚಿದಂತ ಸ್ಥಳದಲ್ಲಿ ಕೆಳಭಾಗದಲ್ಲಿ ಕಚ್ಚಿತು ಅಥವಾ ಈ ಭಾಗದಲ್ಲಿ ಕಚ್ಚಿತು ಅಂತಂದ್ರೆ ವಿಷನ ಅದು ನಮ್ಮ ದೇಹಕ್ಕೆ ಏರುತ್ತೆ. ತತ್ಕ್ಷಣ ಏನ್ ಮಾಡ್ಬೇಕಂದ್ರೆ ಹಾವು ಕಚ್ಚಿದ ಸ್ಥಳದಿಂದ ಮೇಲ್ಭಾಗಕ್ಕೆ ಒಂದು ಬಟ್ಟೆಯನ್ನ ಬಿಗಿಯಾಗಿ ಕಟ್ಟುವುದರ ಮುಖಾಂತರ ಅದು ವಿಷ ನಮ್ಮ ದೇಹಕ್ಕೆ ಏರದ ಹಾಗೆ, ನಮ್ಮ ದೇಹ ಭಾಗಕ್ಕೆ ಸೇರದ ಹಾಗೆ ಅದನ್ನ ತಡೆಗಟ್ತೀವಿ. ಅದೇ ರೀತಿಯಾಗಿ ಕೆಲವರು ಅಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಔಷಧಿಗಳನ್ನ ಸಹ ನೀಡ್ತಾರೆ. ಅಂದ್ರೆ ಯಾವ ಗಿಡಮೂಲಿಕೆ ಔಷಧಿಗಳು ಇರ್ತಾರ ಹಾವು ಕಚ್ಚಿದ ಸಂದರ್ಭದಲ್ಲಿ ಗಿಡಮೂಲಿಕೆ ಔಷಧಿಗಳನ್ನ ನೀಡುವುದರ ಮುಖಾಂತರ ಅಲ್ಲಿಗೆ ಇದನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಹಾವು ಕಚ್ಚಿದಂತ ಸಂದರ್ಭದಲ್ಲಿ ಕೆಲವರು ನಿದ್ದೆ ಬಂದ್ಬಿಡುತ್ತೆ. ನಿದ್ದೆನ ಮಾಡಕೂಡದ ನೋಡಿರ್ತಾನೆ, ಎಬ್ಬಿಸ್ತಾ ಇರ್ತಾರೆ, ಎಚ್ಚರ ಮಾಡ್ತಿರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಅಂದ್ರೆ ಅವರು ಆಘಾತಕ್ಕೆ ಒಳಗಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹಾವು ಕಚ್ಚಿತಪ್ಪ ಅಂತ ಕೇಳ್ಬಿಟ್ರೆ ಕೆಲವರು ಏನ್ ಮಾಡ್ತಾರೆ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ಇದಾಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ಎಚ್ಚರ ಹಂಗ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪದೇ ಪದೇ ಅವರನ್ನ ಮುಟ್ಟಿ ಮಾತಾಡಿಸಿದ ಮುಖಾಂತರ ಅವರನ್ನ ಎಚ್ಚರ ಸ್ಥಿತಿಯಲ್ಲಿ ಅಂದ್ರೆ ನಿದ್ದೆ ಮಾಡೋ ಸ್ಥಿತಿ ಎಚ್ಚರವಾಗಿರುವಾಗೆ ನೋಡ್ಕೊಳ್ತಾರೆ. ಹೌದು ತಾನೆ? ನೋಡಿರ್ತಾನೆ ತಕ್ಷಣ ಏನ್ ಮಾಡ್ತಾರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಅಥವಾ ಆಯುರ್ವೇದಿಕ್ ಅಥವಾ ನಾಟಿ ಔಷಧಿ ಇರ್ತಾವಲ್ಲ ಅವನ್ನ ನೀಡುವುದರ ಮುಖಾಂತರ ಅವನ್ನ ತೆಗಿತಾರೆ. ಅದೇ ರೀತಿಯಲ್ಲಿ ಏನು ಹಾವು ಕಚ್ಚಿದ ಸಂದರ್ಭದಲ್ಲಿ ಹಲ್ಲು ನೆಟ್ಟಿರ್ತಾವಲ್ಲ ಆ ಜಾಗನ್ನ ಅಲ್ಲಿ ವಾಶ್ ಮಾಡೋದ್ರ ಮುಖಾಂತರ ಏನು ವಿಷಯ ಇರ್ತಾರ ನೋಡಿದಾರ. ಕೆಲವರು ಟ್ರೀಟ್ಮೆಂಟ್ ಮಾಡೋದು ನೋಡಿರ್ತಾರೆ, ಕೆಲವರು ನೀವು ಚಲನಚಿತ್ರ ಫಿಲಮ್ ನೋಡ್ಬೇಕಾದ್ರೆ ನೋಡಿದ್ದೀರ, ಅದೆಲ್ಲ ಹಾವು ಕಿದ್ದಿರ್ತಾರ, ಅದೆಲ್ಲ ಬಾರ್ ಬಿದ್ದಿರ್ತಾರ, ಅದೆಲ್ಲ ಏನ್ ಮಾಡ್ತಾರೆ ಅಲ್ಲೆಲ್ಲ ಒಬ್ರು ಕೀಳ್ತಾರೆ, ಮತ್ತೆ ಇದನ್ನ ಕತ್ತರಿ ಇರ್ತಾರ ಅದನ್ನ ತಗೊಂಡು ವಾಶ್ ಮಾಡೋದ್ರ ಮುಖಾಂತರ ಏನೋ ಮಾಡ್ತಾರೆ. ನೋಡಿರ್ತಾರ ಇಲ್ಲ, ಫಸ್ಟ್ ಆಫ್ ಆಲ್ ನೋಡಿರ್ತ ಅನ್ಕೊಂಡ್ರೆ ಎಲ್ಲ ನೀವೆಲ್ಲ ಹಳ್ಳಿಗಳೆಲ್ಲ ಹಳ್ಳಿ ಪ್ರದೇಶದಲ್ಲಿ ಕೆಲವೊಂದು ಔಷಧಿ ಹಾಕ್ತಿರ್ತಾರೆ ಹಾವು ಕಳೆದಿರ್ತಿಲ್ಲ, ಕರ್ಕೊಂಡು ಹೋಗ್ತಾರೆ ನೋಡಿರ್ತಲ್ಲ. ಅಂದ್ರೆ ಒಂದು ವಾರ ಸಂದರ್ಭದಲ್ಲಿ ಅವನ್ನ ತಕ್ಷಣ ಆ ಜಾಗದಲ್ಲಿ ನೀಡುವಂಥದ್ದು. ಅಂದ್ರೆ ಹಾವು ಕಚ್ಚಿದ ಸಂದರ್ಭದಲ್ಲಿ ಬಟ್ಟೆಯನ್ನ ಕಟ್ಟುವುದರ ಮುಖಾಂತರ ವಿಷವು ನಮ್ಮ ದೇಹಕ್ಕೆ ಪೂರ್ಣ ಪ್ರಮಾಣದ ತಲುಪದಾಗೆ ಅಲ್ಲೇ ತಡೆಗಟ್ಟುವಾಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಹೆಚ್ಚುವರಿ ಚಿಕಿತ್ಸೆ ನೀಡಕ್ಕೆ ಹಾಸ್ಪಿಟಲ್ ಅಥವಾ ನಾಟಿ ವೈದ್ಯರ ನೀಡ್ತಾರ ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ನೀರಿನಲ್ಲಿ ಮುಳುಗಿದ ಸಂದರ್ಭ ಅಂದ್ರೆ ನೀರಿನಲ್ಲಿ ಕೆಲವರು ಈಜುಡಕ್ ಬರಲ್ಲ, ಅಂದ್ರೆ ಸ್ವಿಮ್ಮಿಂಗ್ ಮಾಡಕ್ ಬರಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಎತ್ತರ ಒಂದು ಇದೇ ದಡದ ಭಾಗದಲ್ಲಿ ಆಟ ಆಡ್ತಾರೆ. ಅಪ್ಪಿ ತಪ್ಪಿ ಮುಂಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಆಳ ಜಾಗದಲ್ಲಿ ಹೋಗ್ಬಿಡ್ತಾರೆ. ಅವ್ರಿಗೆ ಈಜಾಡಕ್ ಬಂದ್ರ ಅಂದ್ರೆ ಈಜಾಡಕ್ ಬರಲ್ಲ, ಏನ್ ಮಾಡಕ್ ಬರಲ್ಲ. ಅಂತ ಸಂದರ್ಭದಲ್ಲಿ ಮುಳುಗ್ಬಿಡ್ತಾರೆ, ನೀರು ಕುಡಿದ ಮುಖಾಂತರ ಮುಳುಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ಎಳ್ಕೊಂಡ್ ಬರ್ತಾರೆ? ನೀರಿನಲ್ಲಿ ಮುಳಿದಂತ ಸಂದರ್ಭದಲ್ಲಿ ಅವ್ರನ್ನ ಗೋಲಲ್ಲಿ ದಬ್ಬುದರ ಮುಖಾಂತರ, ಮತ್ತೆ ಅವರನ್ನ ತಲೆ ಕೂದಿರುತ್ತಲ್ಲ ಅವ್ರನ್ನ ಕೈ ಅವ್ರು ಯಾವುದೇ ಕಾರಣಕ್ಕೂ ನೋಡಿರ್ತೀನಿ ನೀವೆಲ್ಲ ಕೆಲವ್ರನ್ನ ಅವ್ರನ್ನ ಕೈ ಕಾಲನ್ನ ಇಟ್ಕೊಂಡ್ ಬರ್ದಿಲ್ಲ. ಬಟ್ಟೆ ಇರುತ್ತಲ್ಲ, ಬಟ್ಟೆ ಕಾಲ ಇರುತ್ತಲ್ಲ ಅದನ್ನ ಇಟ್ಕೊಂಡ್ ಬರ್ತಾರೆ. ಅಥವಾ ಹೆಣ್ಣು ಮಕ್ಕಳಾಗಿದ್ರೆ ಕೂದಲಿರುತ್ತಲ್ಲ ಜಡೆ ತರ ಇರ್ತಲ್ಲ ಅದನ್ನ, ಗಂಡು ಮಕ್ಳದ್ದು ಕೂದಲು ಅವ್ರಿಗೆ ಗ್ರಿಪ್ಸ್ ಏನ್ ಸಿಗುತ್ತಾ ಅದನ್ನ ಇಟ್ಕೊಂಬರೋ. ಅಂದ್ರೆ ಅವ್ರ ಕೈ ಕಾಲನ್ನ ಇಟ್ಕೊಂಬರ. ಯಾಕಂದ್ರೆ ಅವ್ರನ್ನ ಕೈ ಕಾಲು ಇಟ್ಕೊಂಡ್ ಬರಕ್ ಹೋದ್ರೆ ದೇಹ ಇಟ್ಕೊಳಕ್ ಹೋದ್ರೆ ಇವ್ರಿಗೆ ಈಜಾಡಕ್ ಇವರು ಸಹ ಮುಳುಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅಂತ ಅವ್ರಿರ್ತಕ್ಕಂಥ ವಸ್ತ್ರ ಅಂದ್ರೆ ಬಟ್ಟೆ ಏನು ಗಂಡು ಮಕ್ಳಾಗಿದ್ರೆ ಶರ್ಟ್ ಇರ್ತಲ್ಲ ಶರ್ಟ್ ಇಟ್ಕೊಂಡ್ ಬರ್ತಾರೆ, ಅಂಡರ್ವೇರ್ ಇರ್ತಲ್ಲ ಅದನ್ನ ಹೇಳ್ಕೊಂಡ್ ಹೆಣ್ಮಕ್ಳಾಗಿದ್ರೆ ಕೂದಲು ಅಲ್ಲಿ ಜಡೆ ಇರ್ತಲ್ಲ ಕೂದಲನ್ನ ಎಳ್ಕೊಂಡ್ ಬರೋ ಮುಖಾಂತರ ಮಾಡ್ತಾರೆ. ಇದು ಪ್ರಥಮ ಚಿಕಿತ್ಸೆ. ಅಂದ್ರೆ ತದನಂತರ ಅಲ್ಲಿಂದ ದಡದ್ ಕರ್ಕೊಂಡ್ ಬರ್ತಾರೆ. ದಡದಿಂದ ಕರ್ಕೊಂಡ್ ಬಂದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೀರ್ ಕುಡಿದಿರ್ತಾರೆ. ಹೌದಾನೆ? ಮುಳುಗಿದಂತ ಸಂದರ್ಭದಲ್ಲಿ ಎದುರಿಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ ನೀರ್ ಕುಡಿದ್ಬಿಡ್ತೀವಿ. ಅದು ಏನಾಗುತ್ತೆ ನಮ್ಮ ದೇಹ ಭಾಗದಲ್ಲಿ ಬಹಳ ಅವರ್ತಿರುತ್ತೆ. ಅಂತ ಸಂದರ್ಭದಲ್ಲಿ ಅವರನ್ನ ಕಡೆ ಮಲಗಿಸ್ತಾರ, ಏನ್ ಮಾಡ್ತಾರ ಸ್ಟ್ರೈಟ್ ಆಗಿ ಮಲಗಿಸ್ತಾರ. ದೇಹವನ್ನ ಅಥವಾ ಮುಖವನ್ನ ಮೇಲ್ಭಾಗ ಬರಕ್ ಮಾಡ್ತಾರ, ಕೆಳಭಾಗ ಬರಕ್ ಮಾಡ್ತಾರ. ಮೇಲ್ಭಾಗಕ್ಕೆ ಬರಕ್ ಮಾಡಲ್ಲ, ಕೆಳಭಾಗಕ್ಕೆ ಬರೋದ್ರ ಮುಖಾಂತರ ಸ್ಟ್ರೈಟ್ ಆಗಿ ಮುಖವನ್ನ ಇಡೋದಿಲ್ಲ. ಸ್ವಲ್ಪ ಏನ್ ಮಾಡ್ತಾರೆ ಕ್ರಾಸ್ ಅಲ್ಲಿ ಮಲಗಿಸ್ತಾರೆ. ತದನಂತರ ನೀರು ಸೀದಾ ಹೊಟ್ಟೆ ಅಥವಾ ಬೆನ್ನಿಗೆ ಇರುತ್ತೆ, ಅದನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಮತ್ತು ಕೈ ಮತ್ತು ಕಾಲಿರ್ತಾವಲ್ಲ ಉಜ್ಜುವುದರ ಮುಖಾಂತರ ದೇಹವನ್ನ ತಣ್ಣಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಕೈ ಕಾಲು ಉಜ್ಜುವುದರ ಮುಖಾಂತರ ಬೆಚ್ಚು ಮಾಡುವುದು. ಅದೇ ರೀತಿಯಾಗಿ ನೀರು ಕುಡಿದಿರ್ತಾರ ಸಂದರ್ಭದಲ್ಲಿ ಬಾಡಿಯನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಅವನ್ನ ಒತ್ತಿ ನೀರನ್ನ ಹೊರ ಚೆಲ್ಲುವ ಹಾಗೆ ವಾಮಿಟ್ ಮಾಡ್ತಲ್ಲ ಕಕ್ತಿವಂತಲ್ಲ ಅದನ್ನ ನೀರನ್ನ ಹೊರ ಕಕ್ಕುವ ಹಾಗೆ ಮಾಡ್ತಾರೆ. ಇದು ನೀರಿನಲ್ಲಿ ಮುಳುಗಿದ ಸಂದರ್ಭದಲ್ಲಿ ಮಾಡುವಂತ ಪ್ರಥಮ ಚಿಕಿತ್ಸೆ. ತದನಂತರ ಹೆಚ್ಚುವರಿ ಚಿಕಿತ್ಸೆಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರನ್ನ BP ಚೆಕ್ ಮಾಡೋದ್ರ ಮುಖಾಂತರ ಅಥವಾ ಇನ್ನಿತರ ಏನೇ ತೊಂದರೆಗಳಿದ್ರೆ ಅವನ್ನ ನೀಡುವುದರ ಮುಖಾಂತರ ಅವರಿಗೆ ಹೆಚ್ಚುವರಿಯಾದಂತ ಚಿಕಿತ್ಸೆಯನ್ನ ನೀಡ್ತಾರೆ. ಅದೇ ರೀತಿಯಾಗಿ ಪ್ರಾಣಿ ಮತ್ತು ಪಕ್ಷಿಗಳು, ಅದೇ ಪ್ರಾಣಿಗಳು ನಾಯಿ ಕಚ್ಚುತ್ತೆ, ಬೆಕ್ಕು ಕಚ್ಚುತ್ತೆ, ಎಗುರುತ್ತೆ ಒಂದೊಂದು ಟೈಮು. ಇನ್ನಿತರ ಪ್ರಾಣಿಗಳು ಯಾವ ಇರ್ತಾವ ಕಚ್ಚವಂತ ನಾವು ತರಲೆ ಮಾಡಿದ್ರೆ ಅವು ನಮಗೆ ನಾವು ತರಲೆ ಮಾಡಿ ಏನಾದ್ರು ಮಾಡಿದ ಸಂದರ್ಭದಲ್ಲಿ ಅವು ನಮಗೆ ಖಚಿತ ಮಾಡೇ ಬಿಡ್ತಾ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ.
ಎಗರು ಮುಖಾಂತರ ಕಚ್ಚುವುದ್ರ ಮುಖಾಂತರ ಇದು ಮಾಡ್ತಾರೆ. ಅದೇ ರೀತಿ ನಾಯಿ ಕಚ್ಚಿದಂತಹ ಸಂದರ್ಭದಲ್ಲಿ, ಬೆಕ್ಕು ಕಚ್ಚಿದ ಸಂದರ್ಭದಲ್ಲಿ ಏನ್ ಮಾಡ್ತಿರಲ್ಲ, ಏನ್ ಮಾಡ್ತೀರಿ? ಪ್ರಥಮವಾಗಿ ಅಲ್ಲಿ ಆ ಸ್ಥಳದಲ್ಲಿ ಇರ್ತಕ್ಕಂಥ ನಿಮ್ ತಂದೆ ತಾಯಿ ಆಗಿರ್ಬೋದು, ಇತರ ಯಾರ ಹಿರಿಯರಾಗಿರ್ಬೋದು, ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ ಅಥವಾ ಅಲ್ಲಿ ಪ್ರಥಮವಾಗಿ ಚಿಕಿತ್ಸೆ ನೀಡ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ? ಆ ಸಂದರ್ಭ ಏನ್ ಮಾಡ್ತಾರ? ಅವ್ರಿಗೆ ಏನ್ ಮಾಡ್ತಾರೆ? ಔಷಧಿ, ಗಿಡಮೂಲಿಕೆ ಔಷಧಿಗಳನ್ನ ತಕ್ಷಣ ನೀಡ್ತಾರೆ. ಅದೇ ರೀತಿಯಾಗಿ ಅದು ಇನ್ಫೆಕ್ಷನ್ ಆಗಬಾರ್ದು. ನಾಯಿ ಕಚ್ಚಿದರೆ ರೇಬಿಸ್ ರೋಗ ಅಂತ ಬರುತ್ತೆ, ಕೇಳಿರ್ತಾನೆ. ಹುಚ್ಚುನಾಯಿ ರೋಗ ಅಂತ ಬರ್ತವೆ, ರೇಬಿಸ್ ರೋಗ. ತಕ್ಷಣ ಅವಾಗ ಏನ್ ಮಾಡ್ತಾರೆ? ಹಾಸ್ಪಿಟಲ್ ಕರ್ಕೊಂಡು ಹೋಗೋದ್ ಮುಖಾಂತರ ಕಚ್ಚಿದಂತ ಜಾಗಕ್ಕೆ ಏನ್ ಹಾವು ಕಚ್ಚಿರ್ತಾರಲ್ಲ, ಏನ್ ಬಟ್ಟೆ ಕಟ್ತೀವೋ ಅದೇ ರೀತಿಯಾಗಿ ಬಾಯಿ ಅದು ಕಚ್ಚಿದಂತ ಜಾಗಕ್ಕೆ ಬಟ್ಟೆಯನ್ನ ಸುತ್ತುತ್ತಾರೆ. ಯಾಕಂದ್ರೆ ಇನ್ಫೆಕ್ಷನ್ ಆಗಬಾರ್ದು ಅಂತ. ಇನ್ಫೆಕ್ಷನ್ ಅಂತಂದ್ರೆ ಅಂದ್ರೆ ವೈರಾಣುಗಳೆಲ್ಲ ಸೇರ್ಕೊಂಡು ಬಂದ್ರೆ ಇಡೀ ನಮ್ಮ ದೇಹಕ್ಕೆ ಆವರಿಸ್ಬಿಟ್ಟು ಒಂಥರ ರೋಗಗಳು ಬಂದ ಮುಖಾಂತರ ಉಳಿದ್ರೆ ಸಹ ಕಷ್ಟ ಆಗಿದೆ. ನೀವು ನೋಡಿರ್ತದೆ, ಕೆಲವರು ಟಿವಿಯಲ್ಲಿ ತೋರಿಸ್ತಾರೆ, ನಾಯಿ ಕಚ್ಚಿದ್ಕೆ ಅವು ಸತ್ತೋದ್ರು ಇವು ಸತ್ತೋದ್ರು ನೋಡಿರ್ತಿದ್ದಾನೆ, ಎಲ್ಲಿ ಬೇಕಲ್ಲ ಕಚ್ಚಿತಾವೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ತಕ್ಷಣ ಆ ಕಡಿದಂತ ಜಾಗಕ್ಕೆ ಯಾವ್ದಾರ ಅಥವಾ ಔಷಧಿಯನ್ನ ಹಚ್ಚುವುದರ ಮುಖಾಂತರ ಆ ಸ್ಥಳದಲ್ಲಿ ಏನ್ ಸಿಗುತ್ತೋ ಔಷಧಿಯನ್ನ ಹಚ್ಚುವುದರ ಮುಖಾಂತರ, ಬಟ್ಟೆಯನ್ನು ಕಟ್ಟುವ ಮುಖಾಂತರ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರಿಗೆ ಹೆಚ್ಚುವರಿ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ. ಅದೇ ರೀತಿಯಾಗಿ ನಾಯಿ ಕಚ್ಚಿದಂತಹ ಸಂದರ್ಭದಲ್ಲಿ ಅಥವಾ ಇನ್ನಿತರ ಪ್ರಾಣಿಗಳು ಕಚ್ಚಿದ ಸಂದರ್ಭಕ್ಕೆ ಆ ಸಂದರ್ಭಕ್ಕೆ ಅನುಗುಣವಾದಂತಹ ಇಂಜೆಕ್ಷನ್ಗಳು ಬಂದಿದಾವೆ. ಹೌದಾ? ಮೊದ್ಲೇನ್ ಮಾಡ್ತಿದ್ರು? ಇಂಜೆಕ್ಷನ್ ಅಂದ್ರೆ ಹೊಟ್ಟೆ ನಾಯಿ ಕಚ್ಚಿತ್ತಂದ್ರೆ ಹೊಟ್ಟೆ ಸುತ್ತ ಭಾಗಕ್ಕೆ 7 ಇಂಟು 9 ಇಂಜೆಕ್ಷನ್ ನೀಡ್ತಿದ್ರು. ಈಗ ಇತ್ತೀಚಿನ ದಿನಗಳಲ್ಲಿ 1 ರಿಂದ 2 ಅಥವಾ 3 ಇಂಜೆಕ್ಷನ್ ಕೊಡ್ತಾರೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇಂಜೆಕ್ಷನ್ಗಳು ಸಹ ಬಂದಿವೆ. ಆ ಇಂಜೆಕ್ಷನ್ ನೀಡುವುದರ ಮುಖಾಂತರ ಹೆಚ್ಚಿನ ಅಪಾಯವನ್ನ ತಡೆಗಟ್ಟುವ ಹಾಗೆ ಮಾಡ್ತಾರೆ. ಅಂದ್ರೆ ಪ್ರಾಣಕ್ಕೆ ಯಾವುದೇ ರೀತಿಯ ತೊಂದರೆ ಹಾಗೆ ಚಿಕಿತ್ಸೆಯನ್ನ ನೀಡ್ತಾರೆ. ಇದು ಪ್ರಾಣಿಗಳು ಕಚ್ಚಿದ. ಅದೇ ರೀತಿಯಾಗಿ ಪಕ್ಷಿಗಳು, ನಾವೇನ್ ಕಾಗೆ ಅಥವಾ ಇನ್ನಿತರ ಪಕ್ಷಿಗಳು ಇರ್ತವ, ಅವುಗಳಿಗೆ ನಾವೇನ ತೊಂದರೆ ಕೊಟ್ಟ ಸಂದರ್ಭದಲ್ಲಿ ನಮ್ಮನ್ನ ಬಂದು ಕೂಗುತ್ತಾವ. ಇಲ್ಲಿ ತಲೆಭಾಗರಾಗಲಿ ಮೈಭಾಗರಾಗಲಿ ಕೂಗುದ ಮುಖಾಂತರ ರಕ್ತವನ್ನ ನೀಡ್ತಾವ. ಅಂತ ಸಂದರ್ಭದಲ್ಲಿ ಅವು ಏನೇನೋ ಮುಟ್ಟಿರ್ತಾವ. ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲೆಲ್ಲೋ ಹೋಗಿ ಹಾರಾಟ ಆಡಿತಾವೆ ಅಥವಾ ಏನೇನೋ ವಸ್ತುಗಳನ್ನ ಮುಟ್ಟಿರ್ತಾವ. ಅವು ಮುಟ್ಟಿದ ಸಂದರ್ಭ ಆ ಸಂದರ್ಭದಲ್ಲಿ ಏನಾಗುತ್ತೆ? ನಮ್ಗೆ ಕೂಗಿದ ಸಂದರ್ಭ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ನ ತಡೆಗಟ್ಟೋಗಿ ತಕ್ಷಣ ವಾಶ್ ಮಾಡೋದ್ರ ಮುಖಾಂತರ ಏನ್ ಕಚ್ಚಿದ ಜಾಗ ವಾಶ್ ಮಾಡೋದು ಹೆಚ್ಚಿನ ಅದಕ್ಕೆ ಆ ಸಂದರ್ಭ ಏನ್ ಬೇಕಾಗತ್ತಂತ ಆಯಿಂಟ್ಮೆಂಟ್ ಅನ್ನು ಅಥವಾ ಔಷಧಿ ಹಚ್ಚೋದನ್ನು ನೀಡುವ ಮುಖಾಂತರ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಏನ್ ಮಾಡ್ತಾರೆ? ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ನೋಡಿರ್ತಾನೆ ಕಾಯಿ ಮನೆ ತಾಯಿ ಏನಾದ್ರು ಮಾಡೋ ಸಂದರ್ಭದಲ್ಲಿ ಕಾಯಿ ಹುಟ್ಟು ನೋಡಿರ್ತಾನೆ, ನೋಡಿರ್ತಾನೆ. ಯಾರು ಕುಚ್ಕೊಂಡಿದ್ದಾರೆ ಅಲ್ಲೇ ಕೆಲವು ಕುಚ್ಚಿನ ತಲೆ ಮಾಡಕ್ ಹೋಗಿ ಏನ್ ಮಾಡಕ್ ಹೋಗಿ ಕುಚ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಏನ್ ಮಾತಾಡ್ರಿ? ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ? ಓಲಾಗಿದೆ, ಏನೋ ಕುದಿದ ಸಂದರ್ಭದಲ್ಲಿ ಚೂಪಿರ್ತಾರ, ಸಂದರ್ಭದಲ್ಲಿ ತೂಕಿರುತ್ತೆ. ಸಂದರ್ಭದಲ್ಲಿ ಆ ಸಂದರ್ಭ ತಕ್ಷಣ ಏನ್ ಮಾಡ್ತಾರೆ? ಆ ಜಾಗವನ್ನ ಅಲ್ಲಿ ಕೂದಲೆಲ್ಲ ತಲೆವಾಕ್ಯ ಸಹ ಮೋಸ್ಟ್ ಆಫ್ ಆಗ್ಬಿಟ್ಟದು. ಆ ಸಂದರ್ಭದಲ್ಲಿ ಆ ಜಾಗವನ್ನು ಕೂದಲು ಕಟ್ ಮಾಡೋದ್ರ ಮುಖಾಂತರ ಅಲ್ಲಿ ವಾಶ್ ಮಾಡಿ ಆ ಸಂದರ್ಭ ಅರ್ಶನ ಅಥವಾ ಏನೋ ಒಂದು ಹಚ್ತಾರೆ. ಅಂದ್ರೆ ಬ್ಲಡ್ ಅನ್ನ ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ. ಆ ಸಂದರ್ಭ ಬ್ಲಡ್ ಅನ್ನ ತಡೆಗಟ್ಟುವುದಕ್ಕೋಸ್ಕರ ಏನ್ ಮಾಡ್ತಾರೆ? ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ? ಅರಿಶಿಣ ಪುಡಿಯನ್ನ ಹಾಕುವುದರ ಮುಖಾಂತರ ಬ್ಲಡ್ ಅನ್ನ ರಕ್ತವನ್ನ ತಡೆಗಟ್ಟುವ ರೀತಿಯಾಗಿ ಚಿಕಿತ್ಸೆಯನ್ನ ನೀಡ್ತಾರೆ. ಅದನ್ನ ಪ್ರಥಮ ಚಿಕಿತ್ಸೆ. ನಂತರ ಹೆಚ್ಚುವರಿ ಚಿಕಿತ್ಸೆಗೆ ಏನ್ ಮಾಡ್ತಾರೆ? ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅದೇನ್ ಮಾಡ್ತಾರೆ? ತಕ್ಷಣ ಏನ್ ಹಚ್ಚಿರ್ತೀವಲ್ಲ, ಏನೋ ಅರಿಶಿಣ ಅಥವಾ ಇನ್ನಿತರ ಏನೋ ಔಷಧಿಗಳನ್ನ ಹಚ್ಚಿರ್ತೀವಲ್ಲ ಅದನ್ನ ವಾಶ್ ಮಾಡೋದ್ರ ಮುಖಾಂತರ ಆ ಸಂಬಂಧ ಅಥವಾ ಏನಾದ್ರು ಓಲ ಜಾಸ್ತಿ ಆಗಿದ್ರೆ ಸ್ಟಿಚ್ ಮಾಡೋದು, ಅಂದ್ರೆ ಹೊಲಿಗೆಯನ್ನು ಹಾಕೋದ್ರ ಮುಖಾಂತರ ಹೆಚ್ಚುವರಿ ಚಿಕಿತ್ಸೆ ನೀಡಿ ಅದಕ್ಕೆ ಸಂಬಂಧಪಟ್ಟಂತ ಇಂಜೆಕ್ಷನ್ಗಳಿರ್ತಾವ ಅವ್ರ ಇಂಜೆಕ್ಷನ್ ಮುಖಾಂತರ ಅವ್ರನ್ನ ಪ್ರಾಣವನ್ನ ರಕ್ಷಣೆ ಮಾಡ್ತಾರೆ. ಇದು ಪ್ರಥಮ ಚಿಕಿತ್ಸೆ. ಅದೇ ರೀತಿಯಾಗಿ ಹೃದಯಾಘಾತ ಇತ್ತೀಚಿನ ದಿನಗಳಲ್ಲಿ ಯಾವ ವಯೋಮಾನವನ್ನು ಸಹ ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ವಯೋಮಾನ ಅಂದ್ರೆ ಫಸ್ಟೇ ಹುಟ್ಟಿದಿಂದ ಮಗು ಸಹ ಎಷ್ಟೇ 1 ವರ್ಷದಿಂದ ಹೇಳಿದ್ರು ಏನ್ 90 ವರ್ಷ ಆಗಿರ್ಬೋದು, ಏನ್ ನಾವು ಏನ್ ಜೀವಮಾನವೇ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀರಲ್ಲ ಟಿವಿಲಿ, ಅವು ಇಷ್ಟು ವರ್ಷ ಇಷ್ಟನೇ ವಯಸ್ಸು ಚಿಕ್ಕ ವಯಸ್ಸಿಗೆ ಬಹಳ ಹೃದಯಾಘಾತ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಕೇಳಿರ್ತಾರೆ ವಿಷಯಗಳೆಲ್ಲ, ಹೌದಾನೆ? ಅದೇ ರೀತಿಯಾಗಿ ಲೋ ಬಿ ಪಿ ಹೈ ಬಿ ಪಿ, ಹೈಪರ್ ಪ್ರೆಷರ್ ಲೋಯರ್ ಪ್ರೆಷರ್ ಅಂತಾರೆ, ಲೋ ಬಿ ಪಿ ಅಂತ. ಅಂದ್ರೆ ಕಡಿಮೆ ರಕ್ತದ ಒತ್ತಡ, ಹೆಚ್ಚಿನ ರಕ್ತದೊತ್ತಡ. ಕಡಿಮೆ ರಕ್ತದ ಒತ್ತಡ ಆದಂತಹ ಸಂದರ್ಭದಲ್ಲಿ ಸಹ ಪ್ರಾಣವನ್ನ ರಕ್ಷಿಸುವುದು ಬಹಳ ಕಮ್ಮಿ. ಅಂದ್ರೆ ಲೋ ಬಿ ಪಿ ಆದಂತಹ ಇತ್ತೀಚಿನ ದಿನಗಳಲ್ಲಿ ಬಹಳ ನೀವು ಕೇಸ್ಗಳನ್ನ ಕೇಳ್ತೀರಿ. ಅದೇ ನೀವು ಕೆಲವು ಸೆಲೆಬ್ರಿಟಿಗಳು ಮೊನ್ನೆ ತೀರ್ಕೊಂಡ ನೋಡಿದ್ರ
ಯಾರು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅಥವಾ ಯಾರು ಚಿರಂಜೀವಿ ಸರ್ಜಾ ಆಗಿರ್ಬೋದು, ನಿಮ್ಮ ಯಾರೋ ಫ್ರೆಂಡ್ ಸರ್ಕಲ್ ನೋಡೇ ಇರ್ತೀರಿ, ಚೆನ್ನಾಗಿರ್ತಾರೆ, ಚೆನ್ನಾಗಿ ಊಟ ಮಾಡಿರ್ತಾರೆ, ಬಂದಿರ್ತಾರೆ, ವಾಕ್ ಮಾಡ್ತಾರೆ, ತಕ್ಷಣ ನಿಮ್ ಜೊತೆಗೆ ವಾಕ್ ಮಾಡಿ ಮಾತಾಡಿ ಹೋಗಿರ್ತಾರೆ, ಅಲ್ಲೇ ಹೋಗ್ತಿದ್ದಾಗಲೇ ಮನೆಗೆ ಹೋಗಿ ತೀರ್ಕೊಂಡ್ರಪ್ಪ ಅಂತ ಏನಾಗಿತ್ತು ಅಂದ್ರೆ ಲೋ ಬಿ ಪಿ ಆಗಿ ಹಾರ್ಟ್ ಅಟ್ಯಾಕ್ ಆಗೋದು. ಅಂದ್ರೆ ಟೆನ್ಷನ್ ಅಥವಾ ಎಕ್ಸೈಸ್ಗಳನ್ನ ಏನೋ ನಮ್ಗೆ ಏನ್ ಮಾಡ್ತಕ್ಕಂತಹ ಏನೋ ಊಟದ ಪ್ರಮಾಣ ಇತ್ತೀಚಿನಲ್ಲಿ ನಾವು ಉತ್ತಮವಾದಂತಹ ಊಟವನ್ನ ಪಡೆದುಕೊಳ್ಳೋದು ಸಹ ಕಮ್ಮಿ ಇರುತ್ತೆ. ಆ ಕಾರಣವಾಗಿ ಆ ಸಂದರ್ಭ ಸಹ ಲೋ ಪ್ರೆಷರ್ ಆಗಿ ಮತ್ತೆ ಅಧಿಕ ಒತ್ತಡ ಅಂದ್ರೆ ಟೆನ್ಷನ್ ಯಾವುದೇ ವಿಷಯಕರಾಗಿ ಟೆನ್ಷನ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಲೋ ಬಿ ಪಿ ಆಗುತ್ತೆ. ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂದ್ರೆ ಬ್ಲಡ್ ಪ್ಲಂಪಿಂಗ್ ನಮ್ಮ ಹೃದಯಕ್ಕೆ ಸರಿಯಾಗಿ ಸರಳವಾಗಿ ಸಂಚಾರ ಮಾಡಬೇಕು. ಸಂಚಾರವಾಗದಿದ್ದ ಸಂದರ್ಭದಲ್ಲಿ ಏನಾಗುತ್ತದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿ ಪಿ, ಏನಾದ್ರು ಒಬ್ಬೊಬ್ಬರಿಗೆ ಹೈ ಬಿ ಪಿ ಇರುತ್ತೆ, ಒಬ್ಬೊಬ್ಬರಿಗೆ ಲೋ ಬಿ ಪಿ ಇರುತ್ತೆ. ಲೋ ಬಿ ಪಿನ ಹೈ ಬಿ ಪಿನ ಕಮ್ಮಿ ಮಾಡಬಹುದು, ಆದ್ರೆ ಲೋ ಬಿ ಪಿನ ಹೈ ಮಾಡೋದು ಬಹಳ ಸ್ವಲ್ಪ ಸಮಸ್ಯೆ, ಹೌದು ತಾನೆ? ಆ ಸಂದರ್ಭದಲ್ಲಿ ಲೋ ಬಿ ಪಿ ಆದ ಸಂದರ್ಭದಲ್ಲಿ ಉಪ್ಪು ನೀರನ್ನ ಕುಡಿಸುವ ಮುಖಾಂತರ ಬಿ ಪಿನ ಏನ್ ಮಾಡ್ತಾರೆ, ಸಮ ಪ್ರಮಾಣಕ್ಕೆ ಬರುವ ಹಾಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಅದೇ ರೀತಿಯಾಗಿ ಹೈ ಬಿ ಪಿ ಆದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಮಾಡೋದ್ರ ಮುಖಾಂತರ, ನೀರನ್ನು ಕುಡಿಸೋದ್ರ ಮುಖಾಂತರ ಅವರಿಗೆ ಏನ್ ಮಾಡ್ತಾರೆ, ಸಕ್ಕರೆ ನೀರನ್ನ ಕುಡಿಸೋದ್ರ ಮುಖಾಂತರ ಅವರಲ್ಲಿ ಇರ್ತಕ್ಕಂಥದ್ದನ್ನ ಪ್ರೆಷರ್ ಅನ್ನ ಕಮ್ಮಿ ಮಾಡ್ತಾರೆ. ಅದೇ ರೀತಿಯಾಗಿ ಶುಗರ್, ಸಕ್ಕರೆ ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಬಹಳ ನೋಡಿರ್ತಾನೆ ಅಲ್ಲ, ಹೈ ಶುಗರ್ ಇದೆ, ಲೋ ಶುಗರ್ ಆಯ್ತಂದ್ರೆ. ಲೋ ಶುಗರ್ ಆದ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸಕ್ಕರೆ ಅಥವಾ ಚಾಕ್ಲೇಟ್ ಅನ್ನು ನೀಡುವ ಮುಖಾಂತರ ಶುಗರ್ ಲೆವೆಲ್ ಅನ್ನ ಸಮ ಪ್ರಮಾಣಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಹೈ ಶುಗರ್ ಆದ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಶುಗರ್ ನ ತಿನ್ನೋದ ಹಾಗೆ ಕಂಟ್ರೋಲ್ ಮಾಡುವ ಹಾಗೆ ಒಂದು ಸ್ವಲ್ಪವನ್ನ ಅವ್ರಿಗೆ ತಡೆಗಟ್ಟುವ ಹಾಗೆ ಮಾಡ್ತಾರೆ. ಇದಾಯ್ತಾ? ಅದೇ ರೀತಿಯಾಗಿ ಹೃದಯಾಘಾತ ಆದ ಸಂದರ್ಭದಲ್ಲಿ ಇತ್ತೀಚಿನ CPVC ಅಂತ ಒಂದು ಇದೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಪ್ರಥಮ ಆದಂತಹ ಸಂದರ್ಭದಲ್ಲಿ ಅವರನ್ನ ಕೈಕಾಲನ್ನ ಉಜ್ಜುವುದ ಮುಖಾಂತರ ಅವರ ದೇಹ ತಣ್ಣಗೆ ಆಗದ ಹಾಗೆ, ಬೆಚ್ಚಗೆ ಇರುವ ಹಾಗೆ, ಬಿಸಿ ಇರುವ ಹಾಗೆ, ಬ್ಲಡ್ ಅನ್ನ ಸರ್ಕ್ಯುಲೇಟ್ ಆಗುವ ಹಾಗೆ ಮಾಡುವ ಸಂದರ್ಭದಲ್ಲಿ ಎರಡೂ ಕೈಕಾಲುಗಳನ್ನ ಕೈಲಿರ್ತಕ್ಕಂಥ ಕೈ ಪಾದ ಅಥವಾ ಕಾಲ್ಪಾದಗಳನ್ನ ಉಜ್ಜುವುದರ ಮುಖಾಂತರ ಏನ್ ಮಾಡ್ತಾರೆ, ಬಾಡಿನ ಬೆಚ್ಚು ಮಾಡ್ತಾರೆ. ಅದೇ ರೀತಿಯಾಗಿ ಬಾಯಲ್ಲಿ ಊದುವ ಮುಖಾಂತರ ಅವರಲ್ಲಿರ್ತಕ್ಕಂಥ ಏನ್ ಮಾಡ್ತಾರೆ, ಅವರಿಗೆ ಜೋರಾಗಿ ಊದುವ ಮುಖಾಂತರ ಅವರನ್ನ ಏನ್ ಮಾಡ್ತಾರೆ, ಹೃದಯಕ್ಕೆ, ಹೃದಯನಾಳಕ್ಕೆ ರಕ್ತ ಸಂಚಾರವಾಗಿ ಇದಕ್ಕೆ ಹಾರ್ಟ್ ಅನ್ನ ಬೀಟ್ ಮಾಡುವಾಗೆ, ಅದೇ ರೀತಿಯಾಗಿ ಬಾಡಿ ಪಂಪಿಂಗ್ ಮಾಡ್ತಾರೆ. ನೋಡ್ತಿರ್ತಾರೆ, ಪ್ರೆಸ್ ಮಾಡ್ತಿರ್ತಾರೆ ಒಬ್ಬೊಬ್ರು, ಪಡ ಹೊಡಿತಾರೆ. ಹೃದಯ ಸ್ತಂಭನಾದ ಸಂದರ್ಭದಲ್ಲಿ ಎದೆ ಭಾಗಕ್ಕೆ ಹೃದಯ ಇರ್ತ ಸಂದರ್ಭದಲ್ಲಿ ಜೋರಾಗಿ ಪಟ ಹೊಡೆಯೋದ್ರ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಹೃದಯವನ್ನ ನಿಂತಿರ್ತಕ್ಕಂಥ ಹೃದಯವನ್ನ ಎಬ್ಬಿಸುವ ಹಾಗೆ ಏನ್ ಮಾಡ್ತಾರೆ, ಜೋರಾಗಿ ಬಡಿಯುವುದರ ಮುಖಾಂತರ ಎರಡೂ ಕೈಗಳಲ್ಲಿ ಹೃದಯವನ್ನ ಏನ್ ಮಾಡ್ತಾರೆ, ಪಟ ಹೊಡೆಯುವುದರ ಮುಖಾಂತರ ಸ್ವಲ್ಪ ಚಲನೆ ಮಾಡುವ ಹಾಗೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಸಹ ಕೈಕಾಲುಗಳನ್ನ ಉಜ್ಜುತ್ತಿರ್ತಾರೆ. ಆಮೇಲೆ ತದನಂತರ ಬಡದಾದ ಸಂದರ್ಭದಲ್ಲಿ ಅವರ ಬಾಯಲ್ಲಿ ಬಿಡುವುದರ ಮುಖಾಂತರ ಜೋರಾಗಿ ಗಾಳಿಯನ್ನ ಊದುವುದರ ಮುಖಾಂತರ ಅವರ ಹೃದಯಕ್ಕೆ ಗಾಳಿಯನ್ನು ತುಂಬುವ ಮುಖಾಂತರ ಏನ್ ಹೃದಯ ಒಳಗಿರ್ತ ಅವರಿಗೆ ಹೃದಯವನ್ನ ಚಲನೆ ಮಾಡುವ ಹಾಗೆ ಮಾಡ್ತಾರೆ. ಇದನ್ನ CPVC ಅಂದ್ರೆ ಇದನ್ನ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪ್ರಥಮ ಚಿಕಿತ್ಸೆ. ಇದು ಇತ್ತೀಚಿನ ಹೆಚ್ಚಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ಇದನ್ನ ಈ ರೀತಿಯಾಗಿ ನೀವು ಯಾರೇ ವ್ಯಕ್ತಿಗಳಾಗಲಿ, ಏನೇ ಆಗಲಿ, ಎಂತ ವ್ಯಕ್ತಿಗಳಾಗಲಿ ಹೃದಯಾಘಾತ ಆದಂತಹ ಸ್ಥಳದಲ್ಲಿ ನೀವು ಈ ಚಿಕಿತ್ಸೆಯನ್ನ ಮಾಡ್ಬೇಕಂದ್ರೆ ಎರಡೂ ಕೈ ಕಾಲನ್ನ ಪಾದಗಳು ಉಜ್ಜುವುದರ ಮುಖಾಂತರ ಅವರ ದೇಹವನ್ನ ತಣ್ಣಗ ಆಗದ ರೀತಿಯಲ್ಲಿ ಬೆಚ್ಚಗಿಡುವಂತಹದ್ದು. ತದನಂತರ ಹೃದಯದಲ್ಲಿರ್ತಕ್ಕಂತಹ ಸ್ಥಳದಲ್ಲಿ ಎರಡೂ ಕೈಗಳಿಂದ ಮುಷ್ಟಿಯನ್ನು ಕಟ್ಟುವ ಮುಖಾಂತರ ಜೋರಾಗಿ ಹೊಡಿಬೇಕು. ಪಟ ಹೊಡೆಯುವ ಮುಖಾಂತರ ಹೃದಯ ಸ್ತಂಭನ ಇರುತ್ತಲ್ಲ, ಹೃದಯ ಸ್ತಂಭವನ್ನ ಹೆಚ್ಚಿಸುವಂದ್ರೆ ನಿದ್ರೆ ಮಾಡ್ತೇವೆ ನಾವು, ಯಾವ ರೀತಿಯಾಗಿ ನಿದ್ರೆ ಮಾಡೋ ಸಂದರ್ಭದಲ್ಲಿ ನಮ್ಮ ದೇಹ ಹೆಂಗಿರುತ್ತ ಅದನ್ನ ಎಬ್ಬರಿಸಿ ಎಚ್ಚರ ಮಾಡ್ತೇವಲ್ಲ, ಆ ರೀತಿಯಾಗಿ ಹೃದಯವನ್ನ ಎಚ್ಚರ ಮಾಡೋದ್ರ ತದನಂತರ ಬಾಯಿಯಲ್ಲಿ ಊದುವುದರ ಮುಖಾಂತರ ಏನು ಹೃದಯಾಘಾತ ಆಗಿರ್ತಕ್ಕಂಥ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ ಬಾಯಿಯಲ್ಲಿ ಬಾಯಿಟ್ಟು ಊದುವ ಮುಖಾಂತರ ಅವರನ್ನ ಹೃದಯವನ್ನು ಗಾಳಿಯನ್ನು ತುಂಬುವ ಮುಖಾಂತರ ರಕ್ತ ಸಂಚಲನ ಮಾಡುವ ಮುಖಾಂತರ ಅವರನ್ನ ಅಂದ್ರೆ ಎಚ್ಚರ ಮಾಡೋದ್ರ ಮುಖಾಂತರ ಅವರಿಗೆ ಗಾಳಿ ತುಂಬುವ ಮುಖಾಂತರ ಹೃದಯಾಘಾತದಿಂದ ತಪ್ಪಿಸಿಕೊಳ್ಳೋದ್ರ ಮುಖಾಂತರ ಪ್ರಥಮ ಚಿಕಿತ್ಸೆಯನ್ನು ನೀಡಿ ತದನಂತರ ಏನ್ ಮಾಡ್ತಾರೆ, ಹೆಚ್ಚಿನ ಚಿಕಿತ್ಸೆಗೆ ಏನ್ ಮಾಡ್ತಾರೆ, ಹಾಸ್ಪಿಟಲ್ ದಾಖಲು ಮಾಡ್ತಾರೆ. ತದನಂತರ ಅಲ್ಲಿ ಏನ್ ಚಿಕಿತ್ಸೆ ಇರ್ತಾರ ಅದನ್ನ ಅಲ್ಲಿರ್ತಕ್ಕಂಥ ವೈದ್ಯರುಗಳು ನೀಡುವ ಮುಖಾಂತರ ಆ ವ್ಯಕ್ತಿಯನ್ನ ಕಾಪಾಡ್ತಾರೆ. ಅಂದ್ರೆ ತತ್ಕ್ಷಣ ಪ್ರಾಣಾಪಾಯದಿಂದ ಏನ್ ಮಾಡ್ತಾರೆ, ರಕ್ಷಿಸುವ ಮುಖಾಂತರ ಜೀವವನ್ನು ರಕ್ಷಿಸುವ ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾರೆ.
ಇದಿಷ್ಟು ಪ್ರಥಮ ಚಿಕಿತ್ಸೆ. ಇನ್ನೂ ರೀತಿಯಲ್ಲಿ ಸಹ ಪ್ರಥಮ ಚಿಕಿತ್ಸೆಯನ್ನ ನೀಡಬಹುದು. ಅಂದ್ರೆ ಯಾವ ರೀತಿ ಆಗುತ್ತೆ, ಸೂಕ್ತ ಗಾಯಗಳು, ಏನ್ ಬೆಂಕಿ ಹೆಚ್ಚಿನ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ನಾವು ಅವಾಗ ಮನೆಯಲ್ಲಿ ತಕ್ಷಣ ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ, ಬೆಂಕಿಯಲ್ಲಿ ಕೈ ಸುಡುತ್ತೋ ಕಾಯಿ ಸುಡುತ್ತೋ ಅಡಿಗೆ ಮಾಡ್ತೀವಿ, ಮತ್ತೆ ಕೈ ಸುಡುವುದು ಕಾಸ್ಬೋದು, ನೀವು ಏನೋ ಬೆಂಕಿ ಹಚ್ಚುವ ಸಂದರ್ಭದಲ್ಲಿ ಏನಂತೆ ಕೈ ಕಾಲು ಸುಡುತ್ತವೆ. ಬೆಂಕಿ ಹಚ್ಚಿದ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಪೇಸ್ಟ್ ಅಥವಾ ಜೇನುತುಪ್ಪವನ್ನ ಆ ಜಾಗಕ್ಕೆ ಹಚ್ಚುವುದರ ಮುಖಾಂತರ ಹೆಚ್ಚಿನ ಇನ್ಫೆಕ್ಷನ್ ಆಗದಾಗ ಅಂದ್ರೆ ಆಗುತ್ತೆ. ತಕ್ಷಣ ಆ ಸ್ಥಳದಲ್ಲಿ ನೀಡಿದಂತ ಚಿಕಿತ್ಸೆ. ನಾನು ನೋಡಿ ಇವಾಗ ಇದೆಲ್ಲ ಸ್ವಲ್ಪ ಸುಟ್ಟಿತ್ತು, ಆ ಸಂದರ್ಭದಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ತಕ್ಷಣ ಸ್ವಲ್ಪ ಮಟ್ಟಿಗೆ ಜೇನುತುಪ್ಪವನ್ನ ಹಚ್ಕೊಂಡೆ. ಅಂದ್ರೆ ಸುಡುತ್ತೆ, ಹೀಟ್ ಆಗುತ್ತೆ, ಬೊಬ್ಬೆ ಬರುತ್ತೆ, ಎಲ್ಲ ಕೀವರ್ಡ್ ಟೈಪ್ ಆಗುತ್ತೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ತೊಂದರೆ ಆಗದ ರೀತಿಯಲ್ಲಿ ಜೇನುತುಪ್ಪವನ್ನು ಹಚ್ಕೊಂಡು, ತದನಂತರ ಮನೆಯಲ್ಲಿರ್ತಕ್ಕಂಥ ಟೂತ್ ಪೇಸ್ಟ್ ಇರ್ತಾರ ಅಥವಾ ಬರ್ನರ್ ಅದನ್ನ ಹಚ್ಕೊಂತೀವಿ. ಆದ್ರೂ ಚರ್ಮ ಸುಡುತ್ತದೆ. ಅಂದ್ರೆ ತಕ್ಷಣ ಆ ಸ್ಥಳದಲ್ಲಿ ನೀಡತಕ್ಕಂಥ ಚಿಕಿತ್ಸೆ. ನಂತರ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಇರುತ್ತೆ, ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅದ್ ಏನ್ ಸಂದರ್ಭ ಮಾಡ್ತಾರೆ. ಅದೇ ರೀತಿ ಬೆಂಕಿ ಹೆಚ್ಚಿನ ಸಂದರ್ಭದಲ್ಲಿ ಸಹ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ನೀರು ಹಾಕಬಾರ್ದು. ಅದನ್ನ ಬಟ್ಟೆಯಲ್ಲಿ ಒಡೋದ್ರ ಮುಖಾಂತರ ನಿಲ್ಲಿಸ್ಬಿಟ್ಟು ಅವ್ರನ್ನ, ತದನಂತರ ಅವ್ರು ಏನ್ ಮಾಡ್ಕೊಂಡು ಅವ್ರ ಬಟ್ಟೆಯಲ್ಲಿ ಅಂದ್ರೆ ತುತ್ಕೊಂಡು ಮಾಡ್ಕೊಂಡು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಮಾಡ್ಬೇಕು, ತಕ್ಷಣ ಏನ್ ಮಾಡ್ತೀವಿ, ನೀರು ಹಾಕ್ಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಬೆಂಕಿ ಹೆಚ್ಚಿನ ಬರಲ್ಲ ಸುಟ್ಟೋಗ್ತಲ್ಲ ಅಂತ ಆ ಸಂದರ್ಭ ಅದು ಮಾಡಬಾರ್ದು. ಅದೇ ರೀತಿಯಾಗಿ ಕರೆಂಟ್ ಲೈನ್ ಇರ್ತಾವಲ್ಲ, ಕರೆಂಟ್ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಜೋಬ್ ಬಿದ್ದಿರ್ತಾರೆ, ಕರೆಂಟ್ ಲೈನ್ ಮೇಲೆ ಬಟ್ಟೆ ಒಳಗೆ ಏನ್ ಮಾಡ್ತಾರೆ, ಬಟ್ಟೆ ಹಸಿ ಬಟ್ಟೆ ಹಾಕಿದ್ರೆ ಅರ್ತಿಂಗ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಕೈ ಮುಟ್ಬಾರ್ದು. ಅವ್ರನ್ನ ಕೋಲ ಯಾವ್ದು ಬಿದಿಗಳಿಂದ ತೆಳೋದ್ರ ಮುಖಾಂತರ ಅವರಿಗೆ ಏನಾಯ್ತಲ್ಲ, ಏನು ಹಾರ್ಟ್ ಅಟ್ಯಾಕ್ ಆಗೋ ಸಂದರ್ಭದಲ್ಲಿ ಏನ್ ಮಾಡ್ತೀವ ಆ ಸಂದರ್ಭ ಚಿಕಿತ್ಸೆ ನೀಡೋ ಮುಖಾಂತರ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲು ಹಾಸ್ಪಿಟಲ್ ಸೇರಿಸಬೇಕಾಗುತ್ತೆ. ಇದು ಪ್ರಥಮ ಚಿಕಿತ್ಸೆ. ಈ ಪ್ರಥಮ ಚಿಕಿತ್ಸೆಯನ್ನ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಏನೇ ತೊಂದರೆಗಳಾದ ಸಂದರ್ಭದಲ್ಲಿ ನಾನು ಹೇಳಿದಂತ ನಿಯಮಗಳನ್ನ ಪಾಲಿಸುವ ಮುಖಾಂತರ ಚಿಕಿತ್ಸೆಯನ್ನು ನೀಡಿ ಜೀವವನ್ನ ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ. ನಾವು ಸಂರಕ್ಷಣೆ ಮಾಡಿದ್ರೆ ನಮ್ಮನ್ನು ನೋಡಿ ಇನ್ನೊಬ್ರು ಸಹ ಇನ್ನೊಂದು ಜೀವಗಳನ್ನ ಸಂರಕ್ಷಣೆ ಮಾಡಿದ್ರೆ, ಇದನ್ನ ನಾವು ತಿಳ್ಕೊಂಡಿದ್ದಲ್ಲೇ ಇನ್ನೊಬ್ರಿಗೂ ಸಹ ಪ್ರಥಮ ಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನ ನಾವು ತಿಳ್ಕೊಂಡು ಹೋದ್ರೆ ಅವ್ರಿಗೂ ಸಹ ಒಬ್ಬರಿಂದೊಬ್ಬರಿಗೆ ಏನೇ ತೊಂದರೆಗಳಾದ ಸಂದರ್ಭದಲ್ಲಿ ಇವನ್ನ ನಾವು ಚಿಕಿತ್ಸೆಯನ್ನ ನೀಡಬಹುದು. ಅದೇ ರೀತಿ ಅಪಘಾತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಪ್ರಥಮ ಚಿಕಿತ್ಸೆಯನ್ನ ತಕ್ಷಣ ಅಲ್ಲೇ ನೀಡ್ತೀವಿ. ಅದೇ ರೀತಿಯಾಗಿ ಹಾವು ಕಚ್ಚಿದ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಆ ಜಾಗದ ಮೇಲ್ಭಾಗದಲ್ಲಿ ಬಟ್ಟೆಯನ್ನ ಕಟ್ಟುವುದರ ಮುಖಾಂತರ ಏನ್ ಮಾಡ್ತೀವಿ, ಬ್ಲಡ್ ಮತ್ತು ವಿಷ ನಮ್ಮ ದೇಹಕ್ಕೆ ಆವರಿಸದ ಹಾಗೆ ತಡೆಗಟ್ತೀವಿ. ಅದೇ ರೀತಿಯಾಗಿ ನೀರಿನಲ್ಲಿ ಮುಳುಗಿದಂತ ವ್ಯಕ್ತಿಯನ್ನ ಎಳಕ ಬಂದು ದಡಕ್ಕೆ ಸೇರಿಸುವ ಮುಖಾಂತರ ಅವನನ್ನ ಮಕ್ಕಳೇ ಮಲಗಿಸುವ ಮುಖಾಂತರ, ಅಂದ್ರೆ ದೇಹದನ್ನ ಕತ್ತು ಅಥವಾ ದೇಹದ ಮುಂಭಾಗವನ್ನ ನೆಲಭಾಗದ ರೀತಿಯಲ್ಲಿ ಮಲಗಿಸುವ ಮುಖಾಂತರ ಕತ್ತನ್ನ ಸ್ಟ್ರೈಟ್ ಇಡಬಾರ್ದು, ಒಂದ್ ಸ್ವಲ್ಪ ರೈಟ್ ಅಥವಾ ಲೆಫ್ಟ್ ಇಡುವುದರ ಮುಖಾಂತರ ಅಲ್ಲಿರ್ತಕ್ಕಂಥ ಎರಡೂ ಕೈಗಳ ಕಾಲನ್ನ ಉಜ್ಜುವುದರ ಮುಖಾಂತರ ಅಲ್ಲಿರ್ತಕ್ಕಂಥ ಕುಡಿದಿರ್ತಕ್ಕಂಥ ಮುಳಿಯಂತ ವ್ಯಕ್ತಿ ಅದನ್ನ ಪ್ರೆಸ್ ಮಾಡೋ ಮುಖಾಂತರ ನೀರನ್ನ ದೇಹದಿಂದ ಹೊರಭಾಗದಿಂದ ಚೆಲ್ಲುವಂಥದ್ದು. ಆ ರೀತಿ ಮಾಡುವಂತ ಅದನ್ನ ಪ್ರಥಮ ಚಿಕಿತ್ಸೆ. ಅದೇ ರೀತಿ ಪ್ರಾಣಿ ಪಕ್ಷಿಗಳು ಕಚ್ಚಿದಂತ ಸಂದರ್ಭ ಅಥವಾ ಕುಚ್ಚಿದಂತ ಸಂದರ್ಭ ಅವರಿಗೆ ಆ ಸ್ಥಳದಲ್ಲಿ ಅರ್ಶನವನ್ನ ಅಥವಾ ಏನವನ್ನ ಇನ್ಫೆಕ್ಷನ್ ಆಗಿದ್ದ ಜಾಗಕ್ಕೆ ಹಚ್ಚುವುದರ ಮುಖಾಂತರ ಬಟ್ಟೆಯನ್ನು ಕಟ್ಟುವ ಮುಖಾಂತರ ಚಿಕಿತ್ಸೆ ಅನ್ನೋದು. ಅದೇ ರೀತಿಯಾಗಿ ಹೃದಯಾಘಾತದ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಆ ಸ್ಥಳದಲ್ಲಿಯೇ ಸಹ ಅಂತ ವ್ಯಕ್ತಿಗೆ ಚಿಕಿತ್ಸೆ ನೀಡ್ತೀವಿ. ಕೈ ಕಾಲನ್ನು ಉಜ್ಜುವ ಮುಖಾಂತರ ಮತ್ತು ಹೃದಯದ ಮೇಲ್ಭಾಗವನ್ನು ಬಡಿಯುವುದರ ಮುಖಾಂತರ ದಡ ಎರಡೂ ಮುಷ್ಟಿಗಳನ್ನು ಕಟ್ಟುವ ಜೋರಾಗಿ ಹೊಡಿಬೇಕು. ನೋಡಿರ್ತಿರ್ತಾನೆ, ಎಷ್ಟು ಜೋರ ಹೊಡಿತಾ ಅಷ್ಟು ಜೋರ ಹೊಡಿತಾ ಅದನ್ನ ನಿಂತ ಸ್ತಂಭವನ್ನ ಚಾಲನೆ ನೀಡುವುದಕ್ಕೆ. ತದನಂತರ ಬಾಯಿಯಲ್ಲಿ ಊದುವ ಮುಖಾಂತರ ಅವರಿಗೆ ಗಾಳಿಯನ್ನು ತುಂಬಿ ಹೃದಯಾಘಾತ ಅವರಿಗೆ ಚಿಕಿತ್ಸೆ ನೀಡ್ತೀವಿ. ಆ ಕಷ್ಟ ಏನ್ ಮಾಡ್ತಾರೆ, ಆ ಚಿಕಿತ್ಸೆ ನೋಡ್ತಾರೆ ಹಾಸ್ಪಿಟಲ್ ಕರ್ಕೊಂಡು ಸಹ ಏನ್ ಮಾಡ್ತಾರೆ ಅಂದ್ರೆ ಆ ಸಂದರ್ಭದಲ್ಲಿ ಏನೋ ವಿಷಯಗಳಿಗೆ ಹೃದಯಾಘಾತ ಕೂಡ ಆಗ್ತಾರೆ. ಅವಾಗ ಕರೆಂಟ್ ಕೊಡ್ತಾರೆ, ನೋಡಿದಿರ್ತಾನೆ ಈ ಭಾಗಕ್ಕೆ ಕರೆಂಟ್ ಶಾಕ್ ಕೊಡ್ತಾ ಇರ್ತಾನೆ. ಎರಡು ಇಸ್ತ್ರಿ ಪೆಟ್ಟಿಗೆ ರೀತಿಯಲ್ಲಿ ಇರ್ತದೆ ಕರೆಂಟ್ ಶಾಕ್ ಕೊಡುವಂತ ಮಿಷಿನ್, ಅದನ್ನ ಕರೆಂಟ್ ಆ ಭಾಗಕ್ಕೆ ಮುಟ್ತಾರೆ. ಅವಾಗ ಏನೋ ಕೊಟ್ಟ ಸಂದರ್ಭದಲ್ಲಿ ದೇಹ ಎಷ್ಟು ಸ್ಪಂದನೆ ಮಾಡುತ್ತಂದ್ರೆ ನಾವು ಏನ್ ಗೊತ್ತಿರ್ತೀವ ಅದೇ ರೀತಿಯಾಗಿ ದೇಹ ಮೇಲ್ಭಾಗಕ್ಕೆ ಎದ್ದೇಳುತ್ತೆ. ಅಂತ ಪ್ರಮಾಣದಲ್ಲಿ ಶಾಕ್ ಕೊಡ್ತಾರೆ. ಅದು ಅಲ್ಲಿ ಆಸ್ಪತ್ರೆಯಲ್ಲಿ ನೀಡುವಂತ ಚಿಕಿತ್ಸೆ. ಯಾಕಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಏನು ಮಾತಾಡುವ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಸಹ ಹೃದಯಾಘಾತಕ್ಕೆ ಒಳಗಾಗ್ತದೆ. ಅದನ್ನ ನಾನು ಹೇಳಿದ ಪ್ರೊಸೀಜರ್ ಮಾಡಿಬಿಟ್ಟು ತದನಂತರ ಅವರಿಗೆ ಆಕ್ಸಿಜನ್ ಗಾಳಿಯಲ್ಲಿ ಉಸಿರಾಟಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಆಕ್ಸಿಜನ್ ಹಾಕ್ತಾರೆ.
ಅದೇ ರೀತಿಯಾಗಿ ಕರೆಂಟ್ ಅನ್ನ ಕೊಡ್ತಾರೆ, ಮುಖಾಂತರ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾರೆ. ಇದು ಪ್ರಥಮ ಚಿಕಿತ್ಸೆ. ಇದಿಷ್ಟು ಪ್ರಥಮ ಚಿಕಿತ್ಸೆಯನ್ನ ಮಾಹಿತಿಯನ್ನ ನಾನು ತಿಳ್ಕೊಂಡಿದ್ದೀನಿ. ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಖಾಂತರ ಯಾವುದೇ ವ್ಯಕ್ತಿಗೆ ಅಥವಾ ಯಾರಿಗಾರ ನಿಮ್ಮನೆ ಇರ್ತಕ್ಕಂಥ ಯಾರಿಗಾರ ಹೊರ ಯಾರಿಗಾರ ಆದಂತಹ ಸಂದರ್ಭದಲ್ಲಿ ಈ ಚಿಕಿತ್ಸಾ ವಿಧಾನವನ್ನ ಅನುಸರಿಸುವ ಮುಖಾಂತರ ಅವರ ಜೀವವನ್ನ ನೀವು ರಕ್ಷಿಸೋಕೆ ಅನುಕೂಲ ಆಗುತ್ತೆ. ಹೇಳಿದಂತಹ ಅಂಶಗಳನ್ನ ಇವೇ ಮೇಜರ್ ಅಂಶಗಳು. ಇನ್ನುಳಿದಂತಹ ಸಣ್ಣ ಅಂಶಗಳನ್ನ ನೀವೆಲ್ಲ ಗೊತ್ತಿರುತ್ತೆ ಮಾಡ್ತೀವಿ. ಇವು ಮೇಜರ್ ಅಂಶಗಳು. ಹಾವು ಕಚ್ಚಿದ ಸಂದರ್ಭದಲ್ಲಿ, ಹೃದಯಾಘಾತ ಸಂದರ್ಭದಲ್ಲಿ, ನೀರಿನ ಹೋಗಿದಂತಹ ಸಂದರ್ಭದಲ್ಲಿ, ಅಪಘಾತ ಸಂದರ್ಭದಲ್ಲಿ ಇವು ಮೇಜರ್ ಇಶ್ಯೂಸ್. ಸಣ್ಣ ವಿಷಯಗಳೆಲ್ಲ ನೀವೇ ಮನೆಯಲ್ಲಿ ನಿಮ್ಗೆ ಆ ಸ್ಥಳದಲ್ಲಿ ಆ ಸಮಯದಲ್ಲಿ ಏನ್ ಮಾಡಬೇಕು ಅನ್ನೋ ಬಗ್ಗೆ ಚಿಕಿತ್ಸೆಯನ್ನ ನೀವು ನೋಡ್ತೀರಿ. ಅಂದ್ರೆ ನಿಮ್ಮ ಬುದ್ಧಿ ಬೆಳವಣಿಗೆ ಆದಂಗೆ ನೀವು ಅದರ ಸಂದರ್ಭಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡ್ತೀರಿ. ಇದಿಷ್ಟು ಮೇಜರ್ ಅಂಶಗಳು. ಇದು ಮೇಜರ್ ಅಂದ್ರೆ ಬಹಳ ಮೇಜರ್, ಇತ್ತೀಚಿನ ದಿನಮಾನಗಳಲ್ಲಿ ನಡೀತಕ್ಕಂತಹ ಅಂಶಗಳು. ಈ ಅಂಶಗಳನ್ನ ನಾವು ಏನ್ ಮಾಡ್ತೀರಿ, ಈ ವಿಧಾನಗಳನ್ನ ತಿಳಿಸಿದ ವಿಧಾನಗಳನ್ನ ಅಳವಡಿಸಿಕೊಂಡು ಏನೇ ತೊಂದರೆ ಆದ ಸಂದರ್ಭದಲ್ಲಿ ನೀವು ಚಿಕಿತ್ಸಾ ವಿಧಾನ ಅನುಸರಿಸುವ ಮುಖಾಂತರ ಜೀವವನ್ನ ರಕ್ಷಣೆ ಮಾಡಲು ಅನುಕೂಲ ಆಗುತ್ತೆ. ಇದಿಷ್ಟು ಪ್ರಥಮ ಚಿಕಿತ್ಸೆ ಅಂಶಗಳು. ನೀವು ಕೈ ಇಟ್ಕೊಂಬರ್ಕ್ ಹೋಗ್ತೀರಾ, ಅವನೇನ್ ಮಾಡ್ತಾನೆ, ಅವನು ನೀರು ಮುಳಿಯೋದ್ರಲ್ಲಿ ನಿಮ್ಗೆ ಸಹ ಇಟ್ಕೊಂಡು ಉಳಿಸ್ಬಿಡ್ತಾನೆ. ನೀವು ಮುಳುಗ್ಬಿಡ್ತೀವಿ. ಯಾಕಂದ್ರೆ ಇವನ್ ಕೈ ಬೀಡಿರ್ತಾನೆ, ನೀವು ಮುಂದಕ್ಕೆ ಚಲನೆ ಮಾಡಕ್ಕಾಗಲ್ಲ. ಅಂತ ಸಮಯ ಏನ್ ಮಾಡ್ಬೇಕಂದ್ರೆ ಇವನ ಕಾಲರ್ ಕುತ್ತಿಗೆ ಪಟ್ಟಿ ಅಥವಾ ಕೂದಲು, ಕೆರೆ ಕೂದಲು ನೋಡಿರ್ತಾರ, ಅವನ್ನ ಎಳ್ಕೊಂಬರ್ಬೇಕು. ಇಲ್ಲ ಅಂದ್ರೆ ಕಾಲಿನ ಪಾದ ಇರ್ತಲ್ಲ ಅವ್ರು ಇಟ್ಕೊಂಬರ್ಬೇಕು. ಇಲ್ಲ ಇಲ್ಲಿಂದ ರೆಟ್ಟೆ ಇರ್ತಲ್ಲ ಈ ಭಾಗ ಇಟ್ಕೊಂಬರ್ಬೇಕು. ಈ ಜಾಗ ಮಾತ್ರ ಇಡ್ಬಾರ್ದು. ಮೈನ್ ಅಂದ್ರೆ ಬಟ್ಟೆ ಇಲ್ಲ ಅಂತಂದ್ರೆ ಮೈ ಮೇಲೆ ಬಟ್ಟೆ ಇಟ್ಕೊಂಡು ಏನಿಲ್ಲ ಸುಮ್ಮನೆ ಹಂಗೆ ಈ ನೋಡಿ ತಲೆ ಕೂದಲು ಇಟ್ಕೊಂಡು ಮುಖಾಂತರ ಅವನನ್ನ ಎಳ್ಕೊಂಡ್ಬರ್ಬೋದು. ಅದೇ ರೀತಿಯಾಗಿ ಹೆಣ್ಮಕ್ಳು ಯಾರಂತಂದ್ರೆ ಅವರ ಕೂದಲು ಅಥವಾ ಜಡೆ ಇರ್ತಲ್ಲ, ಜಡೆ ಎಳ್ಕೊಂಡ್ ಎಳ್ಕೊಂಡ್ಬಾರ್ದು. ತದನಂತರ ಏನ್ ಮಾಡತ್ತಂದ್ರೆ ಅವನು ತಕ್ಷಣ ದಡಕ್ಕೆ ಕರ್ಕೊಂಡ್ ಸಂದರ್ಭದಲ್ಲಿ ಈ ರೀತಿಯಾಗಿ ಮಲ್ಕಡೆ ಮಾಡ್ಕೋಬೇಕು. ಈ ರೀತಿ ಮಲ್ಸ್ಬಾರ್ದು. ಅಂದ್ರೆ ಹಿಂಭಾಗ ಬಾಡಿನ ಹಿಂಭಾಗ ಮಲ್ಸ್ಬಾರ್ದು. ಈ ದೇಹವನ್ನ ಮುಂಭಾಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಬಳಸುವ ಮುಖಾಂತರ ಅವನು ಇದು ಮಾಡಬೇಕು. ಅದೇ ರೀತಿಯಾಗಿ ಕೈ ಕಾಲು ಉಜ್ಜುವ ಮುಖಾಂತರ ಈ ಬೆನ್ ಭಾಗ ಇರ್ತಲ್ಲ, ಬೆನ್ ಭಾಗನ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕುಡಿದಿರ್ತಕ್ಕಂಥ ನೀರು ಹೊರಭಾಗಕ್ಕೆ ಬರುವ ಹಾಗೆ ಬರುತ್ತೆ. ಇದು ನೀರಿನಲ್ಲಿ ಮುಳುದಂತ ಸಂದರ್ಭ. ಅದೇ ರೀತಿಯಾಗಿ ಇಲ್ಲಿ ಈ ಜಾಗ ಕಾವು ಕಚ್ಚಿತ್ತು ಅಂತಂದ್ರೆ ಈ ಭಾಗ ಅಥವಾ ಈ ಕಾಲದಲ್ಲಿ ಇಲ್ಲಿ ಕಚ್ಚಿತ್ತು ಅಂದ್ರೆ ಈ ಭಾಗದಿಂದ ಸ್ವಲ್ಪ ಮೇಲಕ್ಕೆ ಬಟ್ಟೆಯನ್ನ ಕಟ್ಟಬೇಕು. ಅಂದ್ರೆ ಕಾಲ್ ಭಾಗದಿಂದ ಅಥವಾ ಕೈ ಭಾಗ ಮೇಲ್ಭಾಗದಿಂದ ಕಚ್ಚಿದಂತ ಜಾಗವನ್ನು ಬಿಟ್ಟು ಮೇಲ್ಭಾಗಕ್ಕೆ ನಾವು ಆ ಬಟ್ಟೆಯನ್ನ ಕಟ್ಟಬೇಕು. ಅಂದ್ರೆ ವಿಷ ನಮ್ಮ ದೇಹಕ್ಕೆ ಹೇರಲಾಗಿದೆ. ಅದೇ ರೀತಿಯಾಗಿ ಹೃದಯಾಘಾತ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ತದೆ, ಇರ್ತಕ್ಕಂಥ ಕೈ ಮುಂಗೈ ಇರ್ತವಲ್ಲ, ಅಂಗೈ, ಎರಡೂ ಕೈನ ಉಜ್ಜುವ ಕಂಟಿನ್ಯೂಸ್, ಎರಡೂ ಕೈ ಅಥವಾ ಕಾಲಿನ ಪಾದ ಕಂಟಿನ್ಯೂಸ್ ಉಜ್ಜುತ್ತಿರ್ಬೇಕು. ಅದೇ ರೀತಿಯಾಗಿ ಇಲ್ಲಿ ಏನ್ ಹೃದಯ ಆಗ್ತಿಲ್ಲ ಈ ರೀತಿಯಾಗಿ ಜೋರಾಗಿ ಹೊಡಿಬೇಕು. ಎಷ್ಟು ಜೋರ ಹೊಡಿತ ಅಷ್ಟು ಜೋರ ಹೊಡಿಬೇಕು. ಅದೇ ರೀತಿಯಾಗಿ ತದನಂತರ ಬಾಯಲ್ಲಿ ಊಗುವುದರ ಮುಖಾಂತರ ಬಾಯಿಟ್ಟು ಊಗುವ ಮುಖಾಂತರ ಗಾಳಿಯನ್ನ ಕೊಳಿಸ್ಬೇಕು. ಅಂದ್ರೆ ಜೋರಾಗಿ ಊಗಬೇಕು, ಉಪ್ಪನಿಲ್ಲ. ಎಷ್ಟು ನಾವು ದೀರ್ಘವಾಗಿ ಗಾಳಿಯನ್ನು ಹೇಳ್ಕೊಂಡು ಅಷ್ಟೇ ದೀರ್ಘವಾಗಿ ಎಳೆದಿರ್ತಕ್ಕಂಥ ಗಾಳಿಯನ್ನ ಅವನ ದೇಹಕ್ಕೆ ನಾವು ಕಳಿಸ್ಬೇಕು. ಅಂದ್ರೆ ಇಲ್ಲಿ ಹೃದಯಾಘಾತ ಒಳಗಾದ ಸಂದರ್ಭದಲ್ಲಿ ಅವನ ದೇಹ ತಣ್ಣಗಾಗೆ ತಳಗುತ್ತೆ. ಅಂತ ಸಂದರ್ಭದಲ್ಲಿ ಅವನ ದೇಹ ತಣ್ಣಗ ಆಗದ ರೀತಿಯಲ್ಲಿ ಬೆಚ್ಚಗಿರುವ ಹಾಗೆ ಮಾಡಬೇಕು. ಅದೇ ರೀತಿಯಾಗಿ ಲೋ ಬಿಪಿ ಆದ ಸಂದರ್ಭದಲ್ಲಿ ಅಂದ್ರೆ ಕಡಿಮೆ ರಕ್ತ ಒತ್ತಡ ಆದ ಸಂದರ್ಭದಲ್ಲಿ ಸಹ ಉಪ್ಪು ನೀರನ್ನ ಕುಡಿದ ಮುಖಾಂತರ ಪ್ರಥಮವಾಗಿ ಚಿಕಿತ್ಸೆ ನೀಡಿ ಹೆಚ್ಚುವರಿ ಚಿಕಿತ್ಸೆಗೆ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ಹೈ ಬಿಪಿ ಅಂದ್ರೆ ಅಧಿಕ ರಕ್ತದೊತ್ತಡ ಸಂದರ್ಭದಲ್ಲಿ ನಾರ್ಮಲ್ ಸ್ಥಿತಿ ಬರುವ ಹಾಗೆ ನೀರನ್ನ ಇಳಿಸುವ ಮುಖಾಂತರ ಅವನನ್ನ ಬೆನ್ನು ಭಾಗವನ್ನು ಉಜ್ಜುವ ಮುಖಾಂತರ ಅಲ್ಲಿರ್ತಕ್ಕಂಥ ರಕ್ತದ ಒತ್ತಡವನ್ನ ಟೆನ್ಷನ್ ಅನ್ನ ಕಮ್ಮಿಸುವ ಮುಖಾಂತರ ಕೈ ಕಾಲನ್ನು ಉಜ್ಜುವ ಮುಖಾಂತರ ಅವನ್ನ ರಕ್ತದ ಒತ್ತಡವನ್ನ ಕಡಿಮೆ ಮಾಡುವ ಮುಖಾಂತರ ಅವನಿಗೆ ಚಿಕಿತ್ಸೆ. ಅದೇ ರೀತಿಯಾಗಿ ಶುಗರ್ ಲೆವೆಲ್ ಮುಂಚೆಲ್ಲ ಈ ರೀತಿ ಇರ್ತಿದ್ವು. ಈ ರೀತಿ ನಮ್ಮ ಹೊಸ ಶುಗರ್ ಬಿಪಿ ಜಾಸ್ತಿ ಆಗೋದು ಹೃದಯಾಘಾತ ಬರೋದು. ಮತ್ತೆಲ್ಲ ಏನ್ ನಾರ್ಮಲ್ ಅಪಘಾತ ಔಷಧಿದಾಗ ನೀರಿನಲ್ಲಿ ಮುಳಿದಾಗ ಪ್ರಾಣಿಪಟ್ಟು. ಇತ್ತೀಚಿನಲ್ಲಿ ಹೊಸದಾಗಿ ನಾವು ಹೃದಯಾಘಾತ, ಲೋ ಬಿಪಿ, ಹೈ ಶುಗರ್, ಲೋ ಶುಗರ್ ಇವನ್ನ ಹೆಚ್ಚಿನ ಪ್ರಮಾಣ ಆಗ್ತದೆ. ಹಾಗಾಗಿ ಅವರು ಸಹ ಹೇಳ್ಬೇಕು. ಅಂದ್ರೆ ಅಧಿಕ ರಕ್ತದ ಒತ್ತಡ ಅಂದ್ರೆ ಶುಗರ್ ಜಾಸ್ತಿ ಆದ ಸಂದರ್ಭದಲ್ಲಿ ಅವರಿಗೆ ಏನ್ ಮಾಡ್ತೀರಿ, ಶುಗರ್ ಜಾಸ್ತಿ ಆದ ಸಂದರ್ಭದಲ್ಲಿ ಏನ್ ಮಾಡ್ತೀರಿ, ಸಿಹಿಯನ್ನ ನೀಡಲಾಗೆ ಸ್ವಲ್ಪ ಅಂದ್ರೆ ಶುಗರ್ ಲೆವೆಲ್ ಕಮ್ಮಿ ಇರ್ತಕ್ಕಂಥ ಆಹಾರವನ್ನ ನೀಡುವುದರ ಮುಖಾಂತರ, ಔಷಧಿಯನ್ನು ನೀಡುವುದರ ಮುಖಾಂತರ ಆ ತಕ್ಷಣ ಶುಗರ್ ಲೆವೆಲ್ ಅನ್ನ ಸಪ್ಪೆ ಆಗ್ತಕ್ಕಂಥ ಅಂಶವನ್ನ ನೀಡುವುದರ ಮುಖಾಂತರ ಶುಗರ್ ಲೆವೆಲ್ ಅನ್ನ ಕಮ್ಮಿ ಮಾಡಿ ಅವ್ರನ್ನ ಇದು ಮಾಡ್ತೀವಿ. ಅದೇ ರೀತಿಯಾಗಿ ಶುಗರ್ ಲೋ ಆದ ಸಂದರ್ಭದಲ್ಲಿ ಸಕ್ಕರೆ ಅಥವಾ ಬೆಲ್ಲವನ್ನ ಅಥವಾ ಚಾಕ್ಲೇಟ್ ಪೀಸ್ ಅನ್ನ
ನೀಡುವುದರ ಮುಖಾಂತರ ಏನ್ ಮಾಡ್ತೀರಿ, ಅವರಿಗೆ ಶುಗರ್ ಲೆವೆಲ್ ಅನ್ನ ಬರುವಾಗೆ, ಅಂದ್ರೆ ಶುಗರ್ ಲೋ ಇದ್ದ ಲೆವೆಲ್ ಬರುವಾಗೆ ತಕ್ಷಣ ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಪ್ರಥಮ ಚಿಕಿತ್ಸೆ. ಗೊತ್ತಾಯ್ತಾ?